ಪಾರ್ಥ, ಆಡು ಚೆನ್ನಾಗಿದ್ರೆ ಆಡು. ಪ್ರತಿ ಗೇಮ್ಗೂ 50 ರೂಪಾಯಿ. ಗೊತ್ತಲ್ಲ? ಎಷ್ಟು? 50 ರೂಪಾಯಿ. 50 ರೂಪಾಯಿ. ಇಲ್ಲ ಆಡಿ. ಫಸ್ಟ್ ಕಾರ್ಡ್ ಸೂಪರ್. ಶೋ, ಥ್ಯಾಂಕ್ ಯು. 50-50-50 ಬರ್ಕೊಳ್ಳಿ. ಇದಕ್ಕೆ ನಾನು ಹೇಳಿದ್ದು 50 ಸಾಕು ಅಂತ. ಹೋದ್ರೆ 50 ಮಾತ್ರ ಹೋಗುತ್ತೆ. ಬರೋದು ಅಷ್ಟರಲ್ಲೇ ಇದೆ. ಇದು ಆನಂದ, ನನ್ನ ಲೈಫಲ್ಲಿ ಆಡಿರೋ ಕಾಸ್ಟ್ಲಿಯಸ್ಟ್ ಗೇಮ್ ಕಣ ಇದು. ಎಲ್ಲಿ ಮನೆ ಮಠ ಎಲ್ಲ ಮಾರ್ಕೊಂಡ್ಬಿಡ್ತೀನಿ ಅಂತ ಭಯ ಶುರು ಆಗ್ಬಿಟ್ಟಿತ್ತು. ಹೂಗಳಿಯ ನನಗೂ ಭಯ ಆಗ್ಬಿಟ್ಟಿತ್ತು. ಅಪ್ಪ ನೀನೆ ಹಾಕೋ. ಹೌ ಚೀಪ್. ನಮ್ಮ ಕ್ಲಬ್ಬಲ್ಲಿ 5000 ರೂಪೀಸ್ ಟಿಪ್ಸೇ ಕೊಡ್ತೀವಿ. ಇಲ್ಲಿ ನೋಡು 50 ರೂಪೀಸ್ ಬೆಟ್ಟಿಗೆ ಆಡ್ತಿದ್ದಾರೆ. ದ ಗ್ರೇಟ್ ಗೌತಮ್ ದಿವಾನ್ ಆಫ್ಟರ್ ಆಲ್ 50 ರೂಪೀಸಿಗೆ ಆಡ್ತಾ ಇದ್ದಾನೆ. ನನ್ಗನ್ಸತ್ತೆ ಮೋಸ್ಟ್ಲಿ ಅಣ್ಣ 50 ರೂಪೀಸ್ ಹೇಗಿತ್ತು ಅಂತ ಮರ್ತು ಹೋಗ್ಬಿಟ್ಟಿದ್ದಾನೆ. ಇವ್ರ ಸಹವಾಸ ಮಾಡಿ ಈಗೆಲ್ಲ ನೋಡ್ತಾ ಇದ್ದಾನೆ. ಇನ್ನು ಈ ಕಣ್ಣಲ್ಲಿ ಅದ್ ಏನೇನ್ ನೋಡ್ಬೇಕೋ. ಯಪ್ಪ ಯಪ್ಪ ಯಪ್ಪ. ಅರೆ, ನಾನು ಹಾಕ್ತಿರೋ ಎಲ್ಲಾ ಕಾರ್ಡ್ಸ್ ತಗೋತಿದ್ದೀರಾ? ಹೌದಪ್ಪ, ಅದಂಗ ಅದಕ್ಕೆ ಬಿಟ್ಟಿದ್ ಎಲ್ಲಾ ಕಾರ್ಡು ತಗೋತಾ ಇದ್ಯಾ? ನನಗೆ ಬೇಕಾಗಿರೋ ಕಾರ್ಡ್ ತಗೋತಾ ಇದ್ದೀನಿ ನಾನು. ಗೊತ್ತಾಯ್ತಲ್ಲ? ಶೋ, ಏನತ್ಗೆ 50 ಅಂತ 500 ರೂಪಾಯಿ ಸೋತ್ ಬಿಟ್ರಲ್ಲ. ಹೌದಲ್ಲ, 500 ರೂಪಾಯಿ ಸೋತೋದೆ ನಾನು. ಪರವಾಗಿಲ್ಲ, ನೆಕ್ಸ್ಟ್ ಗೇಮ್ ಗೆದ್ದೇ ಗೆಲ್ತೀನಿ. ನೋಡ್ತೀನಿ ನೀವು ಗೆಲ್ತಿರೋ ಇಲ್ಲ ಯಜಮಾನ್ರನ್ನ ಗೆಲ್ಲಿಸ್ತಿರೋ? ಇರೋ ಒಂದು ಹಾಟನ್ನ ಎಷ್ಟು ಸರ್ತಿ ಅಂತ ಗೆಲ್ತೀಯೋ? ಗೆಳೆಯ, ಸೂಪರ್ ಸೂಪರ್ ಕಣ. ನಿನ್ನ ಹೊಗಳಕ್ಕೆ ಶಬ್ದಗಳೇ ಸಿಗ್ತಾ ಇಲ್ಲ ಗೆಳೆಯ. ಇದನ್ನ ನೋಡಿದ್ಮೇಲೆ ನನಗೆ ಕನ್ಫರ್ಮ್ ಆಯ್ತು ಕಣ, ಮೊಬೈಲು ಸಿಗ್ನಲ್ನ ನೀಟಾಗಿ ಕ್ಯಾಚ್ ಮಾಡ್ತಾ ಇದೆ. ಕರೆಕ್ಟ್. ಕೀಪ್ ಇಟ್ ಅಪ್. ಐ ಆಮ್ ಪ್ರೌಡ್ ಆಫ್ ಯು. ಕೀಪ್ ಇಟ್ ಅಪ್. ಅವೆಲ್ಲ ಇರ್ಲಿ. ಅದೇನೋ ಮೊಬೈಲು ಸಿಗ್ನಲ್ಲು ಅಂತಂದೆಲ್ಲ, ಏನದು? ಅದೇ ಕಣ, ಮೊಬೈಲ್ಗೆ. ಅರ್ಥ ಆಗಲ್ಲ ಬಿಡು. ಅರ್ಥ ಆಗಲ್ಲ ಅಂದ್ರೇನು? ಅರ್ಥ ಆಗೋ ತರ ಹೇಳಿದ್ರೆ ಅರ್ಥ ಮಾಡ್ಕೋತೀನಿ. ನೀಟಾಗಿ ಹೇಳಿ ಅರ್ಥ ಮಾಡ್ಕೋತೀನಿ. ಅಟ್ಲೀಸ್ಟ್ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ತೀನಪ್ಪ. ಗೆಳೆಯ, ಇವಾಗ ನಾನು ಏನ್ ಹೇಳಿದ್ರು ಅಷ್ಟೇ ಕಣಪ್ಪ, ಪ್ರಯೋಜನ ಇಲ್ಲ. ಯಾವ್ದು ನಿನ್ ತಲೆಗೆ ಹೋಗಲ್ಲ, ಅರ್ಥನೂ ಆಗಲ್ಲ. ಅರ್ಥ ಆಗೋ ಟೈಮ್ಗೆ ಆಟೋಮೆಟಿಕ್ ಆಗಿ ಅದೇ ಅರ್ಥ ಆಗುತ್ತೆ. ಈಗ ನಾನ್ ನಿನ್ಗೆ ಅರ್ಥ ಮಾಡ್ಸೋಕ್ ಟ್ರೈ ಮಾಡಿದ್ರೆ ಅಲ್ಲಿ ಅಪರ್ಣ ನನ್ನ ಬಗ್ಗೆ ಅಪಾರ್ಥ ಮಾಡ್ಕೊಂಡು ಎಡವಟ್ ಮಾಡಾಕ್ಬಿಡ್ತಾಳೆ. ನಾನು ಬರಲ್ಲ? ಸರಿ ಗೆಳೆಯ. ಆಮೇಲೆ ನೀವು ಹೇಳಿದಲ್ಲ, ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿಸ್ಬಿಡ್ತೀನಿ. ಬಾಯ್. ಲೇ, ಭೂಮಿಕಾ, ಏನಾಯ್ತು? ಏನೋ ಟೆನ್ಷನ್ ಅಲ್ಲಿ ಇರೋ ಹಾಗಿದೆ. ಅತ್ತೆ ನೀವಾದ್ರೂ ಗೌತಮ್ ಅವ್ರಿಗೆ ಸ್ವಲ್ಪ ಹೇಳಿ. ಏನಂತ ಹೇಳ್ಬೇಕು? ಅವರು ನನ್ನ ಅಕೌಂಟ್ಗೆ 10 ಕೋಟಿ ಟ್ರಾನ್ಸ್ಫರ್ ಮಾಡಿದ್ರತ್ತೆ. ಏನಮ್ಮ ಹೇಳ್ತಾ ಇದ್ಯಾ? ನಿಜಾನಾ? ಹಾ, ನೋಡಿ, ನಿಮಗೆ ಹೇಗೆ ಶಾಕ್ ಆಯ್ತಲ್ಲ, ನನಗೂ ಹಾಗೆ ಶಾಕ್ ಆಯ್ತು. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಅದು ಅಷ್ಟೊಂದು ದುಡ್ಡು ಯಾಕೆ ಟ್ರಾನ್ಸ್ಫರ್ ಮಾಡ್ದೆ ಅಂತ ನೀನು ಅವನ ಹತ್ರ ಕೇಳಿದ್ಯಾ? ಕೇಳಿದಕ್ಕೆ ನಿನ್ನ ಖರ್ಚಿಗಾಗುತ್ತೆ ಇಟ್ಕೋ ಅಂತ ಹೇಳಿದ್ರು. ನನಗೆ ಯಾವ ಖರ್ಚು? ಎಲ್ಲರ ಅಕೌಂಟಲ್ಲಿ ಕಾಸಿರುತ್ತೆ, ಹಾಗೆ ನಿನ್ನ ಅಕೌಂಟಲ್ಲೂ ಕಾಸಿರ್ಲಿ ಅಂತ ಹೇಳಿದ್ರು. ನಾನಂತೂ ಬೇಡವೇ ಬೇಡ. 10 ಕೋಟಿ ನನಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಅತ್ತೆ. ನನಗಂತೂ ದಿಕ್ಕೇ ತೋಚ್ತಿಲ್ಲ. ಕಣ್ಣಲ್ಲಿ ಕತ್ಲೆ ಬರುತ್ತೆ ಅಂತ ಹೇಳ್ತಾರಲ್ಲ, ಹಾಗಾಗೋಗ್ಬಿಟ್ಟಿದೆ. ಏನ್ ಮಾಡ್ಲಿ ನಾನು? ಪ್ಲೀಸ್ ಅತ್ತೆ, ನೀವೇನಾದ್ರೂ ಅವ್ರಿಗೆ ಹೇಳಿ ಪ್ಲೀಸ್. ಇರ್ಲಿ ಬಿಡಮ್ಮ, ನೀನ್ ಈ ಮನೆ ಸೊಸೆ, ನಿನ್ನ ಅಕೌಂಟಲ್ಲೂ ಸ್ವಲ್ಪ ದುಡ್ಡಿರ್ಲಿ. ಗೌತಮ್ ಸರಿಯಾಗಿ ಮಾಡಿದ್ದಾನೆ, ನೀನ್ ಹೋಗು. ಅಯ್ಯೋ ಅತ್ತೆ, ಇಲ್ಲ ಅತ್ತೆ, ಪ್ಲೀಸ್. ಇದು ಇಟ್ಸ್ ಓಕೆ, ಹೋಗಮ್ಮ.
ಏನಮ್ಮ ಇದು 10 ಕೋಟಿ? ಅಣ್ಣ ಇವ್ರನ್ನ ಹೆಂಡತಿಯಾಗಿ ಅಕ್ಸೆಪ್ಟ್ ಮಾಡ್ಬಿಟ್ನಾ? ಅಂಡ್ ಇವ್ರಿಬ್ರು ಮಧ್ಯ 10 ಕೋಟಿ ಕೊಡೋ ಅಷ್ಟು ಬಾಂಡಿಂಗ್ ಬೆಳ್ಬಿಡ್ತ. ನನ್ಗೆ ಯಾಕೋ ಇದು ಮಾರ್ನಿಂಗ್ ತರ ಅನಿಸ್ತಾ ಇದೆ. ಈಗ ಅವ್ರ ಅಕೌಂಟಿಗೆ ದುಡ್ಡು ಹೋಗಿದೆ. ಅಜ್ಜಿ ತನಕ ಈ ವಿಷಯ ಹೋಗಿ ಅಜ್ಜಿ ಇದರಿಂದ ಇನ್ಸ್ಪೈರ್ ಆಗಿ ಈ ಮನೆನೆಲ್ಲ ಅವರಿಗೆ ಒಪ್ಪಿಸ್ಬಿಟ್ರೆ ಹಾಗೇನ್ ಮಾಡೋದು? ನೀನು ಅಷ್ಟೆಲ್ಲ ತಲೆ ಕೆಡಿಸ್ಕೋಬೇಡ. ಅವಳಿಗೆ ಈ ಮನೇನ ಮ್ಯಾನೇಜ್ ಮಾಡೋಷ್ಟು ಕೆಪಾಸಿಟಿನೂ ಇಲ್ಲ, ಧೈರ್ಯನೂ ಇಲ್ಲ. 10 ಕೋಟಿ ಅವಳ ಅಕೌಂಟಿಗೆ ಹೋಗಿದ್ದಕ್ಕೆ ಇಷ್ಟೊಂದು ಗಾಬರಿ ಆಗಿದ್ದಾಳೆ. ಇನ್ನು ಈ ಮನೆಯೆಲ್ಲ ನಿಂದು ಅಂತ ಹೇಳಿದ್ರೆ ತಲೆ ಸುದ್ದು ಬಿದ್ದುಬಿಡ್ತಾಳೆ. ಅದೆಲ್ಲ ಅವಳ ಕೈಯಲ್ಲಿ ಸಾಧ್ಯನೇ ಆಗಲ್ಲ. ಮನೆ ಬದಲಾಗಿದ್ರು ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ ಬದಲಾಗಲ್ಲ. ಅವಳ ಬಗ್ಗೆ ನೀನು ಅಷ್ಟೆಲ್ಲ ತಲೆ ಕೆಡಿಸ್ಕೋಬೇಡ. ಜಸ್ಟ್ ಇಗ್ನೋರ್. ನೋಡು, ಇದೆಲ್ಲ ಇಷ್ಟರಲ್ಲೇ ಮುಗ್ದೋಗುತ್ತೆ. ಆ 10 ಕೋಟಿನ ಅವಳ ಜೀವನ ಪೂರ್ತಿ ಖರ್ಚು ಮಾಡಲ್ಲ. ಈ ದುಡ್ಡಲ್ಲೇ ಅಲ್ಲಲ್ಲ, ಈ ದುಡ್ಡಿಗೆ ಬರೋ ಇಂಟ್ರೆಸ್ಟಲ್ಲೇ ಅವಳ ಜೀವನ ಪೂರ್ತಿ ಕಳೆದೋಗತ್ತೆ. ಅವಳ ಯೋಗ್ಯತೆನೇ ಅಷ್ಟು. ಆದರೂ ಗೌತಮ್ ಅವಳಿಗೆ ಅಷ್ಟು ದುಡ್ಡು ಕೊಡೋ ಅಷ್ಟು ಸಲಿಗೆ ಬೆಳೆಸ್ಕೊಂಡು. ಈಗ ಅಂಥದ್ದೇನಾಯ್ತ್ರಿ? ಅದು ನಿಮ್ಮ ಜೀವ ತೆಗೆದೆ ಈ ಜಾಗ ತಗೋತೀವಿ. ಮನೇಲೊಬ್ಬ ಮಗ ಇದ್ದಾನೆ, ವಂಶೋದ್ಧಾರಕ. ಇನ್ನೊಬ್ಳು ಮದುವೆಗೆ ಬಂದಿರೋ ಮಗಳು. ಇದು ವಿಷಯ ಮಂದಾಕಿ. ಅವರು ನಮ್ಮ ಜಮೀನ್ ಸುತ್ತಮುತ್ತ ಇರೋ ಜಮೀನೆಲ್ಲ ತಗೊಂಡ್ಬಿಟ್ಟಿದಾರಂತೆ, ಫ್ಯಾಕ್ಟ್ರಿ ಕಟ್ತಾರಂತೆ. ನಮ್ಮ ಜಮೀನ್ಗೆ ಹೋಗೋದಕ್ಕೆ ದಾರಿನೇ ಬಿಡಲ್ವಂತೆ. ನೀವ್ ಹೇಳ್ಬೇಕಿತ್ತು, ನೀವ್ ಈ ತರ ಎಲ್ಲ ಮಾಡಕ್ಕಾಗೋದಿಲ್ಲ ಅಂತ. ಆಗಲ್ಲ ಮಂದಾಕಿನಿ, ಅವ್ರು ತುಂಬಾ ದೊಡ್ಡವರು. ದೊಡ್ಡೋರೆ ಇಂಥ ಚಿಕ್ಕ ಕೆಲಸಗಳನ್ನ ಮಾಡೋದು. ನಾಳೆ ಅವ್ರು ಬರಕ್ ಹೇಳಿದ್ದಾರೆ. ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಬಿಡ್ರಿ, ಆಗೋದಿಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ರಾಯ್ತು. ನೀವ್ ಈ ರೀತಿ ಯೋಚನೆ ಮಾಡ್ತಾ ಕೂತ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡತ್ತಾ? ಬನ್ರಿ, ಬಂದು ನೆಮ್ಮದಿಯಾಗಿ ನಿದ್ದೆ ಮಾಡಿ. ಹೇಗೆ ನಿದ್ದೆ ಮಾಡೋದು ಮಂದಾಕಿನಿ? ನಮಗೆ ಅಂತ ಇರೋದು ಅದೊಂದೇ ಜಾಗ. ಅಲ್ಲಿ ನಮ್ಮ ತಂದೆ ತಾಯಿದು ಸಮಾಧಿ ಬೇರೆ ಇದೆ. ಮುಂದೆ ಸಮಾಧಿ ಇರೋ ಜಾಗ ಬಿಟ್ಟು ಇಕ್ಕಿದ್ದನ್ನೆಲ್ಲ ಮಾರಿ ಅಪೇಕ್ಷನ್ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಅವ್ರಿಗೆ ಪೂರ್ತಿ ಜಾಗ ಬೇಕಂತೆ. ಏನ್ ಮಾಡ್ಲಿ ಮಂದಾಕಿನಿ? ಒಳ್ಳೆ ಕಣ್ಣಿಗೆ ಬಟ್ಟೆ ಕಟ್ಟಿ ಕಾಡಲ್ಲಿ ಬಿಟ್ಟಂಗಾಗಿದೆ ನನ್ನ ಪರಿಸ್ಥಿತಿ. ಅದಕ್ಕೆ ಯಾಕ್ರಿ ಇಷ್ಟು ಯೋಚನೆ ಮಾಡ್ತೀರಾ? ಕಡ್ಡಿ 2 ತುಂಡು ಮಾಡ್ದಂಗೆ ಕೊಡಕ್ ಆಗೋದಿಲ್ಲ ಅಂತ ಹೇಳಿ. ಕೊಡ್ಲಿಲ್ಲ ಅಂದ್ರೆ ಬೆದರಿಕೆ ಹಾಕ್ತಾರೆ. ದೊಡ್ಡ ಕುಲ ಅವರು, ಏನು ಮಾಡೋದಕ್ಕೂ ಹೇಸೋದಿಲ್ಲ. ಆಮೇಲೆ ಅಪೇಕ್ಷಾ ಜೀವ ಮಹಿಮಾಗ ಏನಾದ್ರು ತೊಂದರೆ ಆಗ್ಬಿಟ್ರೆ ಅದೇ ಹೆದರಿಕೆ ಆಗ್ತಾ ಇದೆ. ಯಾಕ್ರಿ ಹೀಗೆಲ್ಲ ಯೋಚನೆ ಮಾಡಿ ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ಕೋತಾ ಇದ್ದೀರಾ? ಹೋಗಿ ಅವ್ರ ಹತ್ರ ಕ್ಲಿಯರ್ ಆಗಿ ಮಾತಾಡಿ. ಇದು ನಮ್ಮ ಪೂರ್ವಿಕರ ಜಾಗ, ಇದ್ರ ಜೊತೆ ನಮ್ಮ ಸೆಂಟಿಮೆಂಟ್ಸ್ ಇದೆ, ನಾವಿದನ್ನ ಕೊಡಕ್ಕಾಗಲ್ಲ ಅಂತ ಹೇಳಿ ಅವ್ರು ಅರ್ಥ ಮಾಡ್ಕೋತಾರೆ. ಅದು ಆಗಲ್ಲ ಮಂದಾಕಿನಿ. ಅವ್ರಿಗೆ ಅರ್ಥ ಆಗೋದು ದುಡ್ಡು ಲಾಭ ಮಾತ್ರ. ದುಡ್ಡನ್ನ ಹಾಕಿ ದುಡ್ಡನ್ನ ಬಾಚ್ಕೊಳ್ಳೋ ಜನ. ನಮ್ ಸುಖ ದುಃಖ ಕಟ್ಕೊಂಡು ಅವ್ರಿಗೇನು? ತಮಗೆ ಬೇಕು ಅಂದಿದ್ದನ್ನ ಹೇಗಾದ್ರೂ ಮಾಡಿ ಕಿತ್ಕೋತಾರೆ. ನಾಳೆ ಬೆಳಗ್ಗೆನೆ ನನಗೆ ಬರಕ್ ಹೇಳಿದ್ದಾರೆ, ಮಾತಾಡ್ಬೇಕಂತೆ. ಅವ್ರು ಏನ್ ಹೇಳಲಿ? ಈ ಇಕ್ಕಟ್ಟಿನ ಪರಿಸ್ಥಿತಿಯಿಂದ ಪಾರು ಆಗೋದು ಹೇಗೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ನೋಡಿ, ನೀವು ಸುಮ್ಮನೆ ಇಷ್ಟು ಯೋಚನೆ ಮಾಡಿ ಆರೋಗ್ಯ ಕೆಡಿಸ್ಕೋಬೇಡಿ ಪ್ಲೀಸ್. ನೆಮ್ಮದಿಯಾಗಿ ಮಲ್ಕೊಳ್ಳಿ. ಬೆಳಿಗ್ಗೆಗೆ ಏನಾದರೂ ಯೋಚನೆ ಮಾಡಿ. ಪ್ಲೀಸ್ ನೆಮ್ಮದಿಯಾಗಿ ಮಲ್ಕೊಳ್ಳಿ. ನಾನು ಗ್ಯಾಸ್ ಆಫ್ ಆಗಿದೆ, ನೋಡ್ಕೊಂಬರ್ತೀನಿ. ಒಂದ್ ನಿಮಿಷ ವೇಟ್ ಮಾಡಿ. ಅಪ್ಪ, ಏನಿದು? ನೀವ್ ಯಾಕೆ ಅಲ್ಲಿಗೆ ಹೋಗ್ತಿದ್ದೀರಾ? ಏನ್ ಮಾಡ್ಲಮ್ಮ, ಅವರು ರಾಕ್ಷಸರು. ಏನು ಮಾಡೋದಕ್ಕೂ ಹೇಸೋದಿಲ್ಲ. ಅವ್ರ ಮಾತಲ್ಲೇ ಅದೆಲ್ಲ ಗೊತ್ತಾಗತ್ತೆ. ನೋಡು, ನಮ್ಮ ಭೂಮಿನ ಅವ್ರಿಗೆ ನಾವು ಮಾರದೆ ಹೋದ್ರೆ ಅವರು ಜೀವನ್ಗೆ ಮಹಿಮಂಗೆ ಅಪೇಕ್ಷನ್ಗೆ ತೊಂದರೆ ಮಾಡ್ತೀನಿ ಅಂತ ಹೆದರ್ಸ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ಮೇಲೂ ನಾನು ನೆಮ್ಮದಿಯಾಗಿ ಹೇಗಿರಕ್ಕಮ್ಮ ಸಾಧ್ಯ? ಅವ್ರನ್ನ ಭೇಟಿ ಮಾಡಕ್ಕೆ ಅವ್ರ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಏನಪ್ಪ ಇದು? ಇಷ್ಟೆಲ್ಲ ಆದ್ರೂ ನೀವ್ ಯಾಕೆ ನನಗೊಂದ್ ಮಾತು ಹೇಳಿಲ್ಲ?
ನಿನಗೆ ಹೇಳಿ ಏನ್ ತಾನೇ ಪ್ರಯೋಜನಮ್ಮ? ಸುಮ್ಮನೆ ನಿನಗೆ ಟೆನ್ಷನ್ ಕೊಟ್ಟಂಗಾಗತ್ತೆ. ಅದಕ್ಕೆ ಹೇಳಕ್ ಹೋಗ್ಲಿಲ್ಲ. ಸರಿ ಬನ್ನಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಬೇಡಮ್ಮ, ಪೊಲೀಸ್ಗೆಲ್ಲ ಜಗ್ಗೋ ಜನರಲ್ಲ ಅವರು, ಮನುಷ್ಯರೇ ಅಲ್ಲ ಅವರು. ಮನುಷ್ಯತ್ವ ಇಲ್ಲದಿರೋರ ಹತ್ರ ಮಾತಾಡಿ ಏನು ಪ್ರಯೋಜನ? ಅವ್ರು ಸರಿ ಇಲ್ಲಮ್ಮ. ಅವರು ಸರಿ ಇಲ್ಲ ಅನ್ನೋದಕ್ಕಿಂತ ನಮ್ಮ ವ್ಯವಸ್ಥೆನೇ ಸರಿ ಇಲ್ಲ. ನಮ್ಮ ವ್ಯವಸ್ಥೆ ಅಂಥವ್ರಿಗೆ ಸಪೋರ್ಟ್ ಮಾಡುತ್ತೆ, ನಮ್ಮಂಥವ್ರಿಗೆ ಧ್ವನಿನೇ ಇಲ್ಲ. ಹಣಬಲ, ತೋಳ್ಬಲ, ಜನಬಲ ಇರೋರೆ ಈ ಲೋಕದಲ್ಲಿ ದೊಡ್ಡವರು ಅನ್ನೋ ಕಾಲ ನಮ್ಮ ಇದು. ನಾವೆಲ್ಲ ಅಸಹಾಯಕರು. ಅನ್ಯಾಯ ಆಗ್ತಿದೆ ಅಂತ ಗೊತ್ತಿದ್ರು ನಾವು ಸುಮ್ಮನಿರ್ಬೇಕು. ಅಂತ ಪರಿಸ್ಥಿತಿ ನಮ್ದು. ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಪ್ಪ? ಏನ್ ಮಾಡಕ್ಕಾಗತ್ತಮ್ಮ? ಕೆಸರು ಜೊತೆ ಗುದ್ದಾಡ್ಬೇಕು. ಅದ್ ಕೆಸರು ಅಂತ ಗೊತ್ತು, ಆದ್ರೂ ಗುದ್ದಾಡ್ಬೇಕು. ಅದಕ್ಕೆ ನೇರವಾಗಿ ಅವ್ರ ಜೊತೆ ಮಾತಾಡೋಣ ಅಂತ ಹೊರಟಿದ್ದೀನಿ. ಸರಿ, ನಾನು ನಿಮ್ ಜೊತೆ ಬರ್ತೀನಿ. ಅಯ್ಯೋ ಕಂದ, ನೀನಂತ ಜಾಗಕ್ಕೆಲ್ಲ ಬರಬಾರ್ದು. ಅಪ್ಪ, ನಾನು ನಿಮ್ ಜೊತೆ ಬರ್ತಿದ್ದೀನಿ. ಇಬ್ರು ಸೇರ್ ಮಾತಾಡೋಣ. ಬನ್ನಿ ಅಲ್ಲ ಕಂದ. ಬನ್ನಿ. ಹೆಲೋ, ಏನ್ ಮಾತಾಡ್ತಿದ್ದೀರಾ? ಏನು ಮಾಡ್ತೀವೋ ಅದನ್ನೇ ಹೇಳ್ತಾ ಇದ್ದೀನಿ. ತಲೆ ಕೆಟ್ರೆ ನಾನು ತುಂಬಾ ಕೆಟ್ಟವನು. ನಾನು ಮನುಷ್ಯರು ಕುಲ್ದವನೇ ಅಲ್ಲ. ನಾನು ಹೇಳ್ದಂಗೆ ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ತಿಥಿ ಒಡೆ ಫಿಕ್ಸು. ಬರ್ದಿಟ್ಕೊಂಡ್ಬಿಡಿ. ಮೇಸ್ಟ್ರೆ, ಈಗೊಂದು ಜಲಕ್ ನೋಡ್ತೀರಾ? ಏಯ್, ಆ ರುದ್ರಂಗ್ ಒಂದು ವಿಡಿಯೋ ಕಾಲ್ ಮಾಡಕ್ ಕೇಳ. ಅಷ್ಟೇ, ರಿಜಿಸ್ಟ್ರ್ ಕೆಲಸ ಮುಗಿತಿದ್ದಾಗೆ ನಿಮಗೆ ಏನು ಸೇರಬೇಕು ಅದು ಸೇರುತ್ತೆ. ಅದಕ್ಕೆ ನಾವು ಪಕ್ಕ ಇದ್ದೀವಿ. ಓಕೆನಾ? ನೀವೇನು ಹೋಗ್ಬೋದು. ಅದೇಂದ್ರೆ ನೀವಿಲ್ಲಿ? ನಾನು ಸ್ವಲ್ಪ ಅವ್ರ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲ, ಬರೋದು ಬಂದ್ರಿ, ನನಗೊಂದು ಮಾತು ಹೇಳೋದಲ್ವಾ? ಸಾರಿ, ನಿಮಗೆ ಯಾಕೆ ತೊಂದರೆ ಅಂತ ಹೇಳ್ದೆ ಬಂದ್ವಿ. ರಿಯಲಿ ಸಾರಿ. ಓಕೆ, ನೀವು ಕಾರ್ ಹತ್ರ ಇರಿ,
ನಾನು ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಕೊಂಡ್ ಬರ್ತೀನಿ. ಪರ್ಸನಲ್ ಆಗ ನೀವು ಕಾರ್ ಹತ್ರ ಇದೆ, ನಾ ಬಂದೆ. ಹೋಗಿ. ನೋಡಿ, ನೀವು ಯಾರು ಏನು ಇಲ್ಲಿ ಏನು ನಡೀತಾ ಇದೆ ಯಾವುದು ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿ ನಡೆದಿದ್ದು ತಪ್ಪು ಅಂತ ಮಾತ್ರ ಅರ್ಥ ಆಗಿದೆ. ಏಯ್, ಯಾರು ನೀನು? ಅವ್ರ ಪರ ವಕಾಲತ್ತು ವಹಿಸೋ ಲಾಯರ್ ತರ ಸೂಟು ಬುಟ್ ಹಾಕೊಂಡ್ಬಂದು ನಮ್ಮ ಹತ್ರನೇ ಬಿಲ್ಡಪ್ ಕೊಡ್ತಾ ಇದೆಯಲ್ಲ. ನಾನು ಒಬ್ಬ ಬಿಸ್ನೆಸ್ ಮ್ಯಾನ್, ಆದರೆ ನಿಮ್ಮ ಥರ ಬಿಸ್ನೆಸ್ ಮಾಡಲ್ಲ. ಹೇಗೆ ಬೇಕೋ ಹಾಗೆ ಬಿಸ್ನೆಸ್ ಮಾಡ್ತೀನಿ. ಅರ್ಥ ಆಗ್ಲಿಲ್ಲ. ನೋಡಿ, ನೀವೇನು ಬಿಸ್ನೆಸ್ ಮಾಡ್ತಿರೋ, ಏನು ಇಂಡಸ್ಟ್ರೀಸ್ ಕಟ್ತಿರೋ ನನಗೆ ಗೊತ್ತಿಲ್ಲ. ಬಟ್ ಬಿಸ್ನೆಸ್ ಮಾಡೋ ರೀತಿ ಇದಲ್ವೇ ಇಲ್ಲ. ಏಯ್, ಎಲ್ಲ ಮುಗೀತು, ಸೆಟ್ ಹೇಳ್ಕೊಂಡು ಮನೆ ಹೋಗೋಣ ಅನ್ನೋದ್ರೊಳಗೆ ಇಲ್ಲಿ ಬಂದು ಏನ್ ತಲೆ ತಿಂತಿದೆಯಲ್ಲ. ಯಾರಯ್ಯ ನೀನು? ನಿಮ್ಮ ವೆಲ್ ವಿಷರ್ ಹಿತೇಶ್ ಏನ್ಕುಳೆ. ನಿಮ್ಗೆಲ್ಲ ಒಂದು ಕಿವಿ ಮಾತು ಹೇಳೋಗೋಣ ಅಂತ ಬಂದೆ. ಅಪ್ಪ, ಜಾಸ್ತಿ ತಲೆ ತಿನ್ಬೇಡ. ಏನ್ ಹೇಳ್ಬೇಕು ಅದನ್ನ ಬೇಗ ಹೇಳ್ ಮುಗಿಸು. ಹೇಳ್ತೀನಿ, ಯಾಕೆ ಇಷ್ಟೊಂದು ಅರ್ಜೆಂಟು? ನಿಮ್ಮಲ್ಲಿ ಕಾಫಿ, ಟೀ, ಜ್ಯೂಸು, ಸಾಫ್ಟ್ ಡ್ರಿಂಕ್ಸು ಇದೆಲ್ಲ ಯಾವುದು ಕೇಳಲ್ವಾ? ಆ ಥರದ ಪದ್ಧತಿನೇ ಇಲ್ವಾ? ಯಾವನು ಇವನು ಸೆಂಟ್ರಲ್ ಬಂದು ತಲೆ ತಿಂತಾವನೆ? ಏಯ್, ಏನಪ್ಪ ನೀನ್ ರಗಳೆ? ನೋಡಿ, ನೀವು ಬಿಸ್ನೆಸ್ ಮಾಡ್ತಾ ಇರೋ ರೀತಿ ನನಗೆ ಸರಿ ಕಾಣಿಸ್ತಿಲ್ಲ. ಅದಕ್ಕೆ ನನ್ನ ತಕರಾರಿದೆ. ಏನೇ ನಿನ್ ತಕರಾರು? ನೋಡಿ, ಬಿಸ್ನೆಸ್ ಅಂದ್ರೆ ಕೊಟ್ಟು ತಗೊಳ್ಳೋದು ಕಾಮನ್. ಹಾಗಂತ ಹೆದರ್ಸಿ ಬದರ್ಸಿ ಕಿತ್ಕೋಬಾರ್ದು. ಬಿಸ್ನೆಸ್ ಅಂದಮೇಲೆ ಒಂದು ಎಥಿಕ್ಸ್ ಇರಬೇಕು. ಅದು ಬಿಟ್ಟು ಹೋದ್ರೆ ಬಿಸ್ನೆಸ್ ಅನ್ನಿಸ್ಕೊಳ್ಳಲ್ಲ, ದಂಧೆ ಅನ್ನಿಸ್ಕೊಳ್ಳುತ್ತೆ. ಏನ್ ಹೇಳಿ? ದಂಧೆ. ಮಹಿ, ನಿನ್ ಮನ್ಸಲ್ಲಿ ಏನ್ ನಡೀತಿದೆ? ಹೇಳ್ಬೇಕು ಅನ್ಕೊಂಡಿದ್ಯಾ ಅಥವಾ ಹೇಳ್ಬಾರ್ದು ಅನ್ಕೊಂಡಿದ್ಯಾ? ಮಗು ಬೇಕಾ ಬೇಡವಾ? ನಿನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ, ಬೇಗ ಡಿಸೈಡ್ ಮಾಡು. ಇಲ್ಲಾಂದ್ರೆ ನೀನು ನಿನ್ನ ಲೈಫ್ನ ತುಂಬ ಮಿಸ್ ಮಾಡ್ಕೋತೀಯ. ನಿನ್ನಲ್ಲಿರೋ ಈ ಕನ್ಫ್ಯೂಷನ್ಗೆ ಎಷ್ಟು ಬೇಗ ಕ್ಲಾರಿಟಿ ಸಿಗುತ್ತೋ ಅಷ್ಟು ಒಳ್ಳೆಯದು. ಮಹಿ, ಮಹಿ, ಯಾಕೆ ಡಲ್ ಆಗಿದೆ? ಏನಾಯ್ತು? ಏನಿಲ್ಲ. ಏನಿಲ್ವಾ? ನೀನು ನೋಡ್ತಾ ಇದ್ರೆ ನೀನು ನನ್ನ ಹತ್ರ ಏನೋ ಒಂದು ಶೇರ್ ಮಾಡ್ಕೋಬೇಕು ಅಥವಾ ಯಾವುದೋ ಒಂದು ವಿಷಯನ ಮುಚ್ಚಿಡ್ತಿದ್ಯಾ ಅಂತ ಅನಿಸ್ತಿದೆ. ಹಾ ಜೀವ, ನಿನ್ನ ಹತ್ರ ಹೇಳ್ಕೋಬೇಕಾಗಿರೋ ವಿಷಯಗಳು ತುಂಬ ಇದೆ. ಬಟ್ ನಿನ್ನ ಹತ್ರ ಹೇಳಬೇಕಾ ಬೇಡವಾ ಅಂತ ನನಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಸಿಕ್ತಾಗ ಹೇಳ್ತೇನೆ. ಅಂಥ ವಿಷಯ ಏನಿದೆ ಅಷ್ಟೊಂದು ಕಾಂಪ್ಲಿಕೇಟೆಡ್? ನನ್ನ ಹತ್ರ ಹೇಳೋ ಬೇಡವೋ ಅಂತ ಯೋಚನೆ ಮಾಡೋಷ್ಟು. ಪ್ಲೀಸ್ ಜೀವ, ಅದ್ರ ಬಗ್ಗೆ ಏನೂ ಕೇಳಬೇಡ. ಜಸ್ಟ್ ಲೀವ್ ಇಟ್. ಇನ್ನೊಂದು ದಿನ ಅದ್ರ ಬಗ್ಗೆ ಹೇಳ್ತೇನೆ. ಮಹಿ, ಏನು ನೀನು ಒಂದೊಂದು ನಿಮಿಷಕ್ಕೆ ಒಂದೊಂದು ಥರ ಇರ್ತೀಯ. ಸಖತ್ತು ಮೂಡಿ. ಈಗಿದ್ದಾಗ ಇನ್ನೊಂದು ಸೆಕೆಂಡಲ್ಲಿ ಇರಲ್ಲ. ನಿನ್ನೆ ನೀನು ಮಾತಾಡಿದ ರೀತಿ ನೋಡಿ ಅಬ್ಬ ಇಂಥವಳನ್ನ ಹೆಂಡತಿಯಾಗಿ ಪಡೆದ್ನಲ್ಲ ಅಂತ ಖುಷಿ ಪಟ್ಟೆ. ಆದ್ರೆ ಈಗ ಅದ್ರ ಅಪೋಸಿಟ್ಟು. ನೀನು ಯಾಕೆ ಹಿಂಗಿದೆಯಾ ಅಂತ ಬೇಜಾರು ಪಡ್ತಾ ಇದ್ದೀನಿ. ಏನಾಗ್ತಿದೆ ನಿನಗೆ? ಪ್ಲೀಸ್ ಜೀವ, ಫೋರ್ಸ್ ಮಾಡಬೇಡ. ಮೊದಲೇ ನನ್ನ ಮೂಡ್ ಸರಿ ಇಲ್ಲ. ಅವನ ಮನುಷ್ಯತ್ವ ಸ್ವಲ್ಪ ಜಾಸ್ತಿ ಇರುತ್ತೆ. ತನ್ನವ್ರಿಗೆ ಮಿಡಿಯೋ ಮನಸ್ಸಿರುತ್ತೆ. ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡಬಹುದು, ಯಾರನ್ ಬೇಕಾದ್ರೂ ಎದುರು ಹಾಕೊಳ್ಬಹುದು ಅನ್ನೋ ಧೈರ್ಯ ಇರುತ್ತೆ. ಆ ಲೆಕ್ಕದಲ್ಲಿ ನೋಡಿದ್ರೆ ನೀವ್ ಹೀರೋನೇ. ರೀ, ಏನ್ ಹೇಳ್ತಾ ಇದ್ದೀರಾ? ನಾನು ಹೀರೋನಾ? ಹಾ, ಹೀರೋನೇ. ಯಾಕಾಗ್ಬಾರ್ದಾ? ಒಳ್ಳೆ ಕೆಲಸ ಯಾರೇ ಮಾಡಿದ್ರು ಅವರೆಲ್ಲ ಹೀರೋಗಳೇ. ನಿಮ್ಮಲ್ಲಿರೋ ಇನ್ನೊಂದು ಒಳ್ಳೆ ಗುಣ ಯಾವ್ದು ಗೊತ್ತಾ? ಬೇರೆಯವ್ರಿಗೆ ಯಾವ ಸಹಾಯ ಮಾಡಿದ್ರು ಯಾರಿಗೂ ಎಲ್ಲೂ ಅಪ್ಪಿತಪ್ಪಿ ಹೇಳ್ಕೊಳ್ದೇ ಇರೋದು. ಮಾಡಿರೋ ಚಿಕ್ಕ ಕೆಲಸನ ದೊಡ್ಡದಾಗಿ ಸ್ಟೇಟಸ್ ಹಾಕೊಳ್ಳೋ ಈ ಕಾಲದಲ್ಲಿ ನಿಮ್ಮಂಥವ್ರು ಇದ್ದಾರೆ ಅಂದ್ರೆ ಖುಷಿ ಕೊಡುತ್ತೆ.
ನಿಮ್ಮ ಥರ ಇರೋದು ತುಂಬಾ ಗ್ರೇಟ್. ಈ ಸಿಚುವೇಶನಲ್ಲಿ ಹೀರೋ ಥರ ಬಂದು ಹೆಲ್ಪ್ ಮಾಡಿದ್ದಕ್ಕೆ ರಿಯಲಿ ಥ್ಯಾಂಕ್ಸ್. ಆ್ಯಕ್ಚುಲಿ ಅಪ್ಪಗೆ ಆ ಜಮೀನ್ ಅಂದರೆ ತುಂಬ ಇಷ್ಟ, ತುಂಬ ಹತ್ತಿರ ಅವ್ರಿಗೆ. ಈಗ ಅವ್ರು ತುಂಬ ಖುಷಿಯಾಗಿದ್ದಾರೆ, ನೆಮ್ಮದಿಯಾಗಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ನಿಮಗೆ ಬರೀ ಥ್ಯಾಂಕ್ಸ್ ಹೇಳೋದು ಸಾಲದು, ಅದಕ್ಕಿಂತ ದೊಡ್ಡದಾಗಿ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನು ಡಿಕ್ಷನರಿ ರೆಫರ್ ಮಾಡಿ ಹೇಳ್ತೀನಿ. ಇಟ್ಸ್ ಓಕೆ. ನೀವು ಡಿಕ್ಷನರಿ ಎಲ್ಲ ರೆಫರ್ ಮಾಡಬೇಕಾಗಿಲ್ಲ, ಅಷ್ಟೊಂದು ತೊಂದರೆ ತಗೋಬೇಕಾಗಿಲ್ಲ. ಥ್ಯಾಂಕ್ಸ್ ನಡೆಯುತ್ತೆ. ಥ್ಯಾಂಕ್ ಯು. ಹೌದು, ಈ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ಅತ್ತೆ ಫೋನ್ ಮಾಡಿದ್ರು. ಅತ್ತೆನಾ? ನಿಮ್ಮಮ್ಮ ಫೋನ್ ಮಾಡಿದ್ರು, ಅತ್ತೆ ಫೋನ್ ಮಾಡಿದ್ರು. ಏನಮ್ಮ? ಇಲ್ಲಿ ನೋಡಿ. ಮತ್ತೆ ಸಿಗರೇಟಾ? ಎಲ್ಲಿತ್ತು? ಯಾರೇ ಈ ಕೆಲಸ ಮಾಡಿದ್ದು? ನೀನ್ ನೋಡಿದ್ಯಾ? ಇವತ್ತು ಅವ್ರ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅಲ್ಲ, ಸಿಗರೇಟ್ ಎಸೆಯೋದಕ್ಕೆ ನಮ್ ಬಾಲ್ಕನಿನೇ ಬೇಕಾ? ಏನ್ರಿ ಇದು? ನೀನ್ ನೋಡ್ದ್ಯಮ್ಮ? ಅಪ್ಪ, ಅದು ನಾನು ನೋಡ್ದೆ ಮಾವ. ಯಾರಮ್ಮ? ಯಾರಿಗೆ ಕೆಲಸ ಮಾಡಿದ್ದು? ಅದು ಮೇಲೆ ಟೆರೆಸ್ ಇಂದ ಬಿತ್ತು. ಯಾರು ಹಾಕಿದ್ದು ಅಂತ ಎಕ್ಸಾಕ್ಟ್ ಆಗಿ ನೋಡಕ್ ಆಗ್ಲಿಲ್ಲ. ಹೌದಾ? ನಾನು ಈಗಲೇ ಅಸೋಸಿಯೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ. ಸುಮ್ಮನೆ ಬಿಡಲ್ಲ ಅವರು. ಶುಡ್ ನಾಟ್ ಲೀವ್ ದಮ್. ಕೊಡಮ್ಮ ಇಲ್ಲ. ನಾನು ಬರ್ತೀನಿ, ನಡೀರಿ. ಅದ್ ಯಾರು ಇವತ್ತು ನಾನು ಗ್ರಾಚಾರ ಬಿಡಿಸ್ತೀನಿ. ಬಾ. ಬಂದೇ ಇರು. ಅಲ್ಲ, ಎಷ್ಟಲ್ಲಿ ಇವ್ರಿಗೆ ಕಂಪ್ಲೇಂಟ್ ಮಾಡೋದು ನಾವು? ಅಬ್ಬ, ಬಚಾವಾದ. ಅದಕ್ಕೆ ಏನಿದೆಲ್ಲ? ನೀವು ಈ ರೀತಿ ಅಂತ ಅಂದ್ಕೊಂಡಿರ್ಲಿಲ್ಲ. ಇಷ್ಟು ನೀಟಾಗಿ ಎಸ್ಕೇಪ್ ಆಗ್ಬಿಟ್ರಿ ಅಲ್ವಾ? ಎಸ್ಕೇಪ್ ಅಂತ ಯಾಕಂತೀಯ ಅಪೇಕ್ಷಾ? ಆಕ್ಚುಲಿ ನಾನು ಸಿಚುವೇಶನ್ನ ನೀಟಾಗಿ ಹ್ಯಾಂಡಲ್ ಮಾಡಿದ್ದೀನಿ. ನಾನು ಈ ಥರ ಮಾಡಿದೆ ಅಂತ ಅವ್ರಿಗೇನಾದರೂ ಗೊತ್ತಾದರೆ ಅದರಿಂದ ನನಗೇನೂ ಪ್ರಾಬ್ಲಮ್ ಇಲ್ಲ. ಬಿಕಾಸ್ ನಾನು ಇರೋದೇ ಹೀಗೆ, ಡೋಂಟ್ ಕೇರ್ ನೇಚರ್ ನಂದು. ಆದರೆ ಒಂದ್ಸಲ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಥಿಂಕ್ ಮಾಡು. ಅವ್ರ ಸೊಸೆ ಸ್ಮೋಕ್ ಮಾಡ್ತಿದ್ದಾಳೆ ಅಂತ ಗೊತ್ತಾದರೆ ಅವ್ರಿಗೆ ಹೇಗೆ ಅನ್ಸಲ್ಲ? ಎಷ್ಟು ಹರ್ಟ್ ಆಗಲ್ಲ? ಅದಕ್ಕೆ ನಾನು ಹೀಗೆ ಮಾಡಿದೆ, ಎಸ್ಕೇಪ್ ಆಗೋದಕ್ಕಲ್ಲ. ನಾನು ಇಂಥದಕ್ಕೆಲ್ಲ ಕೇರೇ ಮಾಡಲ್ಲ. ಡೇರ್ ಡೆವಿಲ್ ಇದ್ದ ಹಾಗೆ ನಾನು. ಆದ್ರೂ ನೀವ್ ಹೀಗ್ ಮಾಡಬಾರ್ದಾಗಿತ್ತು ಅತ್ಗೆ. ಆಫ್ಟರ್ ಆಲ್ ಒಂದು ಸಿಗರೇಟಿಂದ ನನ್ನ ಜಡ್ಜ್ ಮಾಡಬೇಡ ಅಪೇಕ್ಷಾ. ಅಷ್ಟಕ್ಕೂ ನಾನೇನು ಚೈನ್ ಸ್ಮೋಕರ್ ಅಲ್ಲ. ಯಾವಾಗಲಾದರೂ ತುಂಬ ಟೆನ್ಷನ್ ಆದಾಗ, ಏನು ಮಾಡಬೇಕು ಅಂತ ತೋಚದೇ ಇದ್ದಾಗ ಯಾವಾಗಲಾದರೂ ಒಂದೊಂದ್ಸಲ ಸ್ಮೋಕ್ ಮಾಡ್ತೀನಿ ಅಷ್ಟೇ. ಅದರಿಂದ ನನಗೆ ರಿಲೀಫ್ ಸಿಗುತ್ತೆ. ನಾನು ರಿಲ್ಯಾಕ್ಸ್ ಆಗಿರೋದು, ಹ್ಯಾಪಿಯಾಗಿರೋದೇ ನಿನ್ನ ಪ್ರಕಾರ ತಪ್ಪ ಅಪೇಕ್ಷಾ? ಅಯ್ಯೋ, ನಾನು ಹಾಗೆ ಹೇಳಿಲ್ಲ ಅದಕ್ಕೆ. ಓಕೆ, ಲೇವ್ ಇಟ್. ನನಗೆ ಆರ್ಗ್ಯೂ ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ಸ್ಮೋಕ್ ಮಾಡ್ತಾ ಇರೋದು ನಿಮಗೆಲ್ಲ ಇಷ್ಟೊಂದು ಪ್ರಾಬ್ಲಮ್ ಆಗ್ತಿದೆ ಅಂದರೆ ನಾನು ಅದನ್ನು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನಗೇನು ಕಂಪಲ್ಸರಿ ಸ್ಮೋಕ್ ಮಾಡಲೇಬೇಕು ಅಂತ ಏನಿಲ್ಲ, ಮಾಡದೇ ಇದ್ರೂ ನಡೆಯುತ್ತೆ. ಬಟ್ ಒಂದೇ ಒಂದು ರಿಕ್ವೆಸ್ಟು, ಈ ವಿಷಯನ ಯಾರ ಹತ್ರನೂ ಹೇಳಬೇಡ ಪ್ಲೀಸ್. ಓಕೆ, ಥ್ಯಾಂಕ್ಸ್. ಹಾಗೆ ನಾನು ನಿನ್ಗೊಂದು ವಿಷಯ ಹೇಳಬೇಕಿತ್ತು. ನೆಕ್ಸ್ಟ್ ಮಂತು ಒಂದು ಆಡಿಷನ್ ಬರ್ತಾ ಇದೆ, ನಾನು ನಿನ್ಗೆ ಹೇಳ್ತೀನಿ. ಅಳಿಮಯ್ಯ, ಆಫೀಸ್ ಕಡೆ ಹೋಗಲ್ವಾ? ಹೋಗ್ಬೇಕು. ಏನು ಅಳಿಮಯ್ಯ, ನಿನ್ನ ಅಮ್ಮ ಕೊಟ್ಟು ಡೋಸು ಸ್ವಲ್ಪ ಸ್ಟ್ರಾಂಗ್ ಆಗಿದೆಯಾ? ಅದಕ್ಕೆ ಮನೆಯಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ಯಾ? ಅದು ಹೇಳಿದ್ ನೋಡಿದ್ರೆ ಏನು ಇಂಡೈರೆಕ್ಟ್ ಆಗಿ ಟಾನ್ ಕೊಡ್ತಾ ಇದೆಯಾ? ಇಂಡೈರೆಕ್ಟ್ ಅಲ್ಲಪ್ಪ, ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ನೀನೇನು ಹೇಳಿದೆ? ಮನೆ ತುಂಬಾ ಅಲ್ಲೋಲ ಕಲ್ಲೋಲ ಆಗುತ್ತೆ, ಬೆಂಕಿ ಹತ್ಕೊಳ್ಳುತ್ತೆ ಅಂತೆಲ್ಲ ಹೇಳಿದ್ಯಲ್ಲ. ನೋಡು ಮಾಮ್, ಬೇಟೆಗಾರನ ಒಂದು ಬುಲೆಟ್ ಮಿಸ್ ಆಯ್ತು ಅಂದ್ರೆ ಅವನು ಬೇಟೆ ಆಡೋದನ್ನ ನಿಲ್ಲಿಸ್ಬಿಡ್ತಾನ. ಇಲ್ವಲ್ಲ, ನಾನು ಹಾಗೆ. ಹುಲಿ ಒಂದು ಹೆಜ್ಜೆ ಹಿಂದೆ ಇಟ್ಟಿದೆ ಅಂದ್ರೆ ಅದು ಎದುರ್ಕೊಂಡಲ್ಲ, ಬೇಟೆ ಆಡಕ್ಕೆ ಸಿದ್ಧ ಆಗ್ತಿದೆ ಅಂತ ಅರ್ಥ. ಏನೋ ಹುಲಿಗಿಲಿ ಅಂತಿದ್ಯಾ? ಮತ್ತೇನು ಎಡವಟ್ ಮಾಡ್ಕೋತಿಯಾ? ಇರು ಸಿಸ್ಟರ್ ಅಂತ ಹೇಳ್ತೀನಿ ನಾನು. ಮಾಮ್ಸ್, ನೀನೇನು ಮಾಡೋದ್ ಬೇಕಾಗಿ
ಇನ್ಮೇಲೆ ಏನೇ ಇದ್ರು ನಾನೇ ಹ್ಯಾಂಡಲ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಮಾಮ್ ಹತ್ರ ನೀನು ಹುಸ್ರೆತ್ತಂಗಿಲ್ಲ. ಅಯ್ಯೋ ಅಳಿಮಯ್ಯ, ನೀನ್ ಏನ್ ಮಾಡ್ತೀಯ ಅದನ್ನಾದ್ರೂ ಹೇಳೋ. ನಿನಗೆ ಎಷ್ಟು ಗೊತ್ತಾಗ್ಬೇಕೋ ಅಷ್ಟು ಗೊತ್ತಾಗಿದೆ, ಸಾಕು. ನನ್ನ ಮುಂದಿನ ಬೇಟೆ ಹೇಗಿರುತ್ತೆ ಅಂತಂದ್ರೆ, ಯಾಕಾದ್ರೂ ಈ ಜೇಡಿನ ಎದ್ರಾಕೊಂಡು ಅಂತ ಅವಳು ವಿಲ ವಿಲ ಅಂತ ಒದ್ದಾಡಬೇಕು, ಹಾಗಿರುತ್ತೆ. ಇದೇನೇ ಒಂಥರ ವಿಚಿತ್ರವಾಗಿದೆ. ಅಮ್ಮ ಈಗ ಅದನ್ನೇ ಹೇಳ್ಕೊಂಡು ಕೂತಿರ್ಬೇಡ, ಅದೇನೂ ಇಲ್ಲ. ನೀನ್ ಹೇಳು, ಗೌತಮ್ ಅವ್ರು ಮಲಗಿದ್ದಾರೆ, ಏನ್ ವಿಷಯ ಅಂತ ನನಗೆ. ಓಹೋ, ಮಲ್ಗಿದಾರಾ? ಹಾಗಾದ್ರೆ ಎಬ್ಬಿಸ್ಬೇಡ. ನಿದ್ರೆಲಿರೋರ್ನ ಎಬ್ಸಿದ್ರೆ ಮಹಾಪಾಪ ಅಂತೆ. ಅದಕ್ಕೆ ನರಕದಲ್ಲಿ ಬೇರೆನೇ ಶಿಕ್ಷೆ ಇದೆಯಂತೆ. ಸರಿ, ಅವ್ರಿಗೇನ್ ವಿಷಯ ಹೇಳ್ಬೇಕು ಅಂತಿದ್ನೋ ಅದ್ ನಿನ್ಗೆ ಹೇಳ್ಬಿಡ್ತೀನಿ ತಗೋ. ಹೇಳು. ಭೂಮಿ, ಇವತ್ತೇನಾಯ್ತು ಗೊತ್ತಾ? ನಮ್ ಮೆಟ್ಲತ್ರ ಮಹಿಮಾ ತಲೆ ತಿರುಗಿ ಬಿದ್ಬಿಟ್ಲು. ಅಯ್ಯೋ ದೇವ್ರೆ, ಮಹಿಮಾಗೇನು ಆಗಿಲ್ಲ ತಾನೆ? ಗಾಬರಿ ಆಗ್ಬೇಡ ಭೂಮಿ, ವಿಷಯ ಅದಲ್ಲ, ಬೇರೆನೇ ಇದೆ. ಏನು ಹೇಳು, ಬಿಲ್ಡಪ್ ಕೊಡ್ಬೇಡ. ನಮ್ ಸೊಸೆ ಏನಾಗಿದೆ? ಇದು ಖುಷಿ ಪಡೋ ವಿಷಯ. ನಿಮ್ ಸೊಸೆ ತಾಯಿ ಆಗ್ತಿದ್ದಾರೆ. ಅಮ್ಮ, ಅಯ್ಯೋ, ನಿಜಾಗ? ಅಮ್ಮ, ಅಮ್ಮ, ನಾನು ಅತ್ತೆ ಆಗ್ತಿದ್ದೀನಿ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಿದೆ ಅಮ್ಮ. ಕಂಗ್ರಾಚುಲೇಷನ್ಸ್ ಟು ಯು ಟು. ಅಳೇಂದ್ರು ಹೇಳ್ತಾ ಇರಂಗೆ ಅವ್ರಿಗೆ ವಿಷಯನ ಹೇಳ್ಬಿಡು. ಓಕೆ, ಗುಡ್ ನೈಟ್ ಪುಟ್ಟಿ, ಬಾಯ್. ಹಾ ಸರಿ, ಹೇಳ್ತೀನಿ. ಬಾಯ್ 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 ಬಾಯ್. ಓ ಮೈ ಗಾಡ್, ಗೌತಮರೇ, ಬೆಳಗ್ಗೆವರೆಗೂ ನಾನು ನನ್ನ ಮಾತನ್ನ ಹೇಳ್ದೆ ಇರಕ್ಕಾಗಲ್ಲ. ಗೌತಮರೇ ಎದೋಳಿ, ನೀವು ಮಾವ ಆಗ್ತಿದ್ದೀರಾ. ಗೌತಮರೇ, ನೀವಾ? ಏನ್ರಿ ನೀವು ಏನ್ರಿ ಮಾಡ್ತಾ ಇದ್ದ? ಯಾಕೆ ನಿಂಗೆ ಒಳಗೆ ಗೊತ್ತಾಯ್ತಾ? ಗೌತಮರೇ, ಮಹಿಮಾ ತಾಯಿ ಆಗ್ತಿದ್ದಾಳೆ. ಅಂದ್ರೆ ಮಹಿಮಾ ತಾಯಿ ಆಗ್ತಿದ್ದಾಳೆ. ಇನ್ನೊಂದ್ಸತಿ ಹೇಳಿ. ಹಾ, ಮಹಿಮಾ ತಾಯಿ ಆಗ್ತಿದ್ದಾಳೆ, ನಾನು ಅತ್ತೆ ಆಗ್ತಿದ್ದೀನಿ, ನೀವು ಮಾವ ಆಗ್ತಿದ್ದೀರಾ. ನಿಜವಾಗ್ಲೂ? ಥ್ಯಾಂಕ್ ಯು. ಸ್ವಲ್ಪ ಜೋರಾಗಿ ಹೇಳಿ, ನನ್ನ ಕಿವಿ ತುಂಬಾ ಕೇಳಿಸ್ಬೇಕು. ಸ್ವಲ್ಪ ಜೋರಾಗಿ ಹೇಳಿ ಪ್ಲೀಸ್. ಮಹಿಮಾ ತಾಯಿ ಆಗ್ತಿದ್ದಾಳೆ. ಇನ್ನೂ ಜೋರಾಗಿ ಕೇಳಿಸ್ಬೇಕು ನನಗೆ, ಪ್ಲೀಸ್. ಮಹಿಮಾ ತಾಯಿ ಆಗ್ತಿದ್ದಾಳೆ. ಇನ್ನು ಜೋರಾಗಿ ಕೇಳಿಸ್ಬೇಕು, ಪ್ಲೀಸ್ ಹೇಳಿ. ಹೇಳಿ ಪ್ಲೀಸ್ ಹೇಳಿ. ಇನ್ನೊಂದ್ಸತಿ ಪ್ಲೀಸ್ ಹೇಳಿ. ಮಹಿಮಾ ತಾಯಿ ಆಗ್ತಿದ್ದಾಳೆ. ಥ್ಯಾಂಕ್ ಯು. ಎಸ್ ಪುಟ್ಟಿ ತಾಯಿ ಆಗ್ತಿದ್ದಾಳೆ ಅಂದ್ರೆ ನಾನು ಮಾವ ಆಗ್ತಾ ಇದ್ದೀನಿ. ಎಂತ ಸಂತೋಷ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ನನ್ ಕಣ್ಣಿಗೆ ನೀವೊಂದು ಚಿಕ್ಕ ಮಗು ತರ ಕಾಣ್ತಿದ್ದೀರಾ ಗೌತಮ್ ಅವರೇ. ನೀವು ಖುಷಿ ಪಡೋದನ್ನ ನೋಡ್ತಿದ್ರೆ ನನಗೂ ತುಂಬಾ ಖುಷಿ ಆಗ್ತಿದೆ. ಯಾಕೆ ತೊಂದರೆ ತಗೋತೀರಾ? ನೀವು ರೂಮಲ್ಲೇ ಮಲ್ಕೊಳ್ಳಿ, ನಾನು ಇಲ್ಲೇ ಮಲ್ಕೋತೀನಿ. ಎಲ್ಲಾದ್ರೂ ಉಂಟಾ? ನಿಮ್ಮನ್ನ ಇಲ್ಲಿ ಮಲಗಿಸ್ಬಿಟ್ಟು ನಾವು ರೂಮಲ್ಲಿ ಮಲ್ಗೋದೆ, ನಮಗ್ ನಿದ್ದೆ ಬರೋದುಂಟಾ? ಪರವಾಗಿಲ್ಲ, ನೀವೇನು ಅನ್ಕೋಬೇಡಿ. ಹೋಗಿ ಮಲ್ಕೊಳ್ಳಿ, ಆರಾಮಾಗಿ ಹೋಗಿ. ಬಾಬಾ, ನೀವ್ ಒಂದ್ ಕೆಲಸ ಮಾಡಿ, ನಮ್ ರೂಮಲ್ಲಿ ನೀವು ಮಲ್ಕೊಳ್ಳಿ, ನಾವು ಆಚೆ ಅಡ್ಜಸ್ಟ್ ಮಾಡ್ಕೋತೀವಿ. ಬೇಡ ಜೀವ, ಮಹಿಮಾಗೆ ಮಗು ಆಗ್ತಾ ಇದೆ. ಇಂಥ ಟೈಮಲ್ಲಿ ಅವಳು ನೆಲ ಮೇಲೆಲ್ಲ ಮಲ್ಕೋಬಾರ್ದು. ನಾನು ಇಲ್ಲೇ ಮಲ್ಕೋತೀನಿ. ಯು ಡೋಂಟ್ ವರಿ, ನನಗೂ ಹೊಸ ಎಕ್ಸ್ಪೀರಿಯನ್ಸ್ ಚೇಂಜ್ ಇರುತ್ತೆ. ಅಯ್ಯೋ, ಗೌತಮ್ ಮತ್ತೆ ಭೂಮಿಕಾ ನೆನೆ ರಾತ್ರಿನೇ ಹೋಗಿದ್ದಾರೆ. ರಾತ್ರಿನೇ ಹೋದ್ರ? ಇದ್ರಲ್ಲಿ ಇಷ್ಟೊಂದು ಆಶ್ಚರ್ಯ ಪಡೋದು ಏನಿದೆ? ಮಹಿಮಾ ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ ತಕ್ಷಣ ನಿನ್ನೆ ರಾತ್ರಿ ಗೌತಮ್ ಎಷ್ಟು ಖುಷಿಯಾಗಿದ್ದ ನೀನೇ ನೋಡಿದ್ಯಲ್ವಾ? ಅದಕ್ಕೆ ಭೂಮಿಕಾನ ಕರ್ಕೊಂಡು ಹೋಗಿದ್ದಾನೆ. ಓ, ನಿನಗೆ ಹೀಗೆ ಅನ್ನಿಸ್ತಾ ಇದೆಯಾ? ನಂಗೆ ಬೇರೆನೇ ಅನ್ನಿಸ್ತಾ ಇದೆ. ನಿನಗೇನು ಅನ್ನಿಸ್ತಾ ಇದೆ? ಸಿಸ್ಟರ್, ಗೌತಮ್ಗೆ ಮೈಮನ್ ಕಟ್ರೆ ಪ್ರೀತಿ ಅನ್ನೋದು ಭೂಮಿಕಂಗೆ ಗೊತ್ತಿತ್ತಲ್ಲ, ಅದನ್ನೇ ಎನ್ಕ್ಯಾಚ್ ಮಾಡಿಕೊಂಡು ಗೌತಮ್ಗೆ ಮತ್ತಷ್ಟು ಹತ್ರ ಆಗೋದಕ್ಕೆ ರಾತ್ರಿ ಬನ್ನಿ ಹೋಗೋಣ ಅಂತ ಅರ್ಜೆಂಟ್ ಮಾಡಿ ಗೌತಮನ್ನ ಅವಳೇ ಕರ್ಕೊಂಡು ಹೋಗಿದ್ದಾಳೆ ಅಂತ ಅನಿಸ್ತಾ ಇದೆ. ಅಯ್ಯೋ ಅಣ್ಣ, ಗೌತಮ್ಗೆ ಭೂಮಿಕಾ ಹೇಳಿ ಮಹಿಮಾ ಮೇಲೆ ಪ್ರೀತಿ ಅಂತ ನೀನು ಹೇಳ್ತಾ ಇದೀಯಾ? ಇದನ್ನ ನಾನು ನಂಬೇಕಾ?
ಏನನ್ನ ಚಿಕ್ಕ ವಯಸ್ಸಿಂದ ನಾವು ನೋಡ್ತಾ ಇದ್ದೀವಲ್ಲ, ಮಹಿಮಾ ಅಂದರೆ ಗೌತಮ್ಗೆ ಪಂಚಪ್ರಾಣ ಅಲ್ವಾ? ಅಲ್ಲ, ನೀನು ಹೇಳೋದು ಸರಿನೇ, ಆದ್ರೆ ನನಗೆ ಯಾಕೋ ಗೌತಮ್ ಭೂಮಿಕಾ ತುಂಬಾ ಹತ್ರ ಆಗ್ತಾ ಇದ್ದಾರೆ. ಪದೇ ಪದೇ ಭೂಮಿಕಾ ಗೌತಮನ್ನ ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾಳೆ. ಇದನ್ನು ನೋಡಿದ್ಮೇಲೆ ಭೂಮಿಕಾನೇ ಪ್ಲಾನ್ ಮಾಡಿ ಗೌತಮನ್ನ ಕರ್ಕೊಂಡು ಹೋಗಿದ್ದಾಳೆ ಅಂತ ಅನಿಸ್ತಾ ಇದೆಯಪ್ಪ, ಅಷ್ಟೇ. ಸರಿ, ಇವಾಗ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಅದೇನಾಗುತ್ತೋ ನೋಡೋಣ. ಸರಿ, ನೀನಲ್ಲಿ ಹೋಗೋದು ಇಂಪಾರ್ಟೆಂಟ್. ಮೊದಲೇ ಮಿಡ್ಲ್ ಕ್ಲಾಸ್ ಜನ, ಲೋ ಮೆಂಟ್ಯಾಲಿಟಿ. ತಾಯಿನೇ ಬಂದಿಲ್ಲ ಅಂದ್ರೆ ತಾಯಿ ಮತ್ತೆ ಮಗಳ ಸಂಬಂಧದ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ ಅಂತ ನಾಳೆ ಊರು ತುಂಬಾ ಹರಡ್ಸ್ಯಾರೆ. ನೀವು ಹೋಗ್ಬೇಕಪ್ಪ, ಹೋಗ್. ನಾನು ಏನನ್ನಾದ್ರೂ ಜಸ್ಟ್ 2 ಸೆಕೆಂಡ್ ನೋಡಿದ್ರೆ ಸಾಕು, ನೆಕ್ಸ್ಟ್ ಸೆಕೆಂಡ್ ಅಣ್ಣ ಅದನ್ನ ತಂದು ನನ್ನ ಕಣ್ಮುಂದೆ ಇಟ್ಟಿರ್ತಾನೆ. ನಾನು ಕಷ್ಟ ಪಡ್ತಾ ಇದ್ದೀನಿ, ನನಗೆ ತೊಂದರೆ ಆಗ್ತಿದೆ ಅಂದ್ರೆ ಸಾಕು, ನನಗೋಸ್ಕರ ಅವನು ಯಾವ ಎಕ್ಸ್ಟೆಂಡ್ಗೆ ಬೇಕಾದರೂ ಹೋಗ್ತಾನೆ. ಫಾರ್ ಎಕ್ಸಾಂಪಲ್, ಅಣ್ಣ ನನಗೆ ಈ ಮನೆಯಲ್ಲಿ ಇರೋಕ್ಕಾಗ್ತಾ ಇಲ್ಲ, ಇಲ್ಲಿ 2 ದಿನಕ್ಕೊಂದ್ಸಲ ಲಿಫ್ಟ್ ಕೆಟ್ಟೋಗುತ್ತೆ, ನನ್ನ ಕೈಲಿ ಆಗ್ತಿಲ್ಲ, ನನಗೆ ತುಂಬಾ ಕಷ್ಟ ಆಗ್ತಿದೆ ಅಂತ ನನ್ನ ಕಷ್ಟನೆಲ್ಲ ಹೇಳ್ಕೊಂಡು 1-2 ಹನಿ ಕಣ್ಣೀರ್ ಹಾಕ್ಬಿಟ್ರೆ ಅಣ್ಣ ಕರ್ಗೋಗ್ಬಿಡ್ತಾನೆ. ರೆಡ್ ಕಾರ್ಪೆಟ್ ಹಾಕ್ಸಿ ಅವನೇ ನನ್ನನ್ನ ನಮ್ಮನೆ ಕರ್ಕೊಂಡು ಹೋಗ್ತಾನೆ. ಮಾಮ್, ನಿನ್ಗೆ ಇವಾಗ ಅನ್ನಿಸ್ತಾ ಇದೆಯಾ ನೀನ್ ಮಾಡಿದ್ದೆಲ್ಲ ತಪ್ಪು ಅಂತ? ಅರ್ಥ ಆಗ್ಲಿಲ್ವಾ? ನೀನ್ ಮುಂಚೆ ಒಂದ್ಸಲ ನನಗೆ ಹೇಳಿದ್ದೆ, ನಿನ್ ಮೇಲೆ ಇಷ್ಟೊಂದು ಪ್ರೀತಿ ನಿಮ್ಮ ಅಣ್ಣಂಗೆ ಬರೋದಕ್ಕೆ ನಾನೇ ಕಾರಣ, ಅದನ್ನ ವಾಪಸ್ ಕಿತ್ಕೊಳ್ಳೋದಕ್ಕೂ ನನಗೆ ಜಾಸ್ತಿ ಟೈಮ್ ಬೇಕಾಗಿಲ್ಲ ಅಂತ. ಬಟ್ ಅಣ್ಣನ ಪ್ರೀತಿನ ನಿನ್ ಕೈಲಿ ಕಿತ್ಕೊಳ್ಳೋಕ್ ಸಾಧ್ಯನೇ ಇಲ್ಲ. ಬಿಕಾಸ್ ಅಣ್ಣನ ಪ್ರೀತಿ ಆಳದ ಮರ ತರ ಸ್ಟ್ರಾಂಗ್ ಆಗಿ ಬೇರೂರ್ ಬಿಟ್ಟಿದೆ. ಅರ್ಥ ಆಯ್ತಾ? ಯಾಕೆ ಹಂಗೆ ನೋಡ್ತಾ ಇದ್ದೀರಾ? ನೀವು ನನ್ನ ಕಣ್ಣಿಗೆ ಪುಟ್ಟ ಮಗು ತರ ಕಾಣ್ತಿದ್ದೀರಾ, ಮೀಸೇರೋ ಮಗು. ಮಹಿಮಾ ವಿಷಯ ಗೊತ್ತಾದ್ಮೇಲೆ ಎಲ್ರೂ ತುಂಬಾ ಖುಷಿ ಪಟ್ರು, ಆದ್ರೆ ನಿಮ್ ಖುಷಿನೇ ಬೇರೆ. ತೂಕ ಹಾಕಿದ್ರೆ ಅವ್ರ ಖುಷಿಗಿಂತ ನಿಮ್ ಖುಷಿನೇ ಜಾಸ್ತಿ ತೂಗುತ್ತೆ. ನೀವೆಷ್ಟು ಖುಷಿಯಾಗಿದ್ದೀರಾ ಅಂದ್ರೆ ನಿಮ್ಮ ನೋಡ್ತಿರೋರ್ಗೆ ಖುಷಿ ಅನ್ಸುತ್ತೆ, ಅಷ್ಟು ಖುಷಿಯಾಗಿದ್ದೀರಾ. ಈ ಖುಷಿ ಅನ್ನೋದು ಒಂಥರ ಸಮುದ್ರದ ಅಲೆಗಳ ಹಾಗೆ, ಒಂದಾದ್ರ ಮೇಲೆ ಒಂದು ಬರ್ತಾನೇ ಇರುತ್ತೆ. ಹಾಗಾಗ್ಬೇಕಂದ್ರೆ ಮನಸ್ಸು ಸಹ ಸಮುದ್ರ ಅಷ್ಟೇ ವಿಶಾಲವಾಗಿರ್ಬೇಕು. ಸಾರಿ, ವಿಷಯ ಡೈವರ್ಟ್ ಆಗೋಯ್ತು, ಎಲ್ಲಿಂದ ಎಲ್ಲಿಗೋ ಹೊಟ್ಟೋಯ್ತು. ಹೌದು, ಅದು ಯಾವುದೋ ಬೀಚ್ ತನಕ ಹೋಗಿದ್ ಬಂದ್ರಿ. ಯಾವ ಬೀಚ್ ಅಂತ ಕೇಳ್ಬೋದಾ? ಸಾರಿ, ನಾನು ಏನ್ ಹೇಳಕ್ ಹೊಟ್ಟೆ ಅಂದ್ರೆ, ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಅನ್ನೋದು ನಿಮಗೆ ಗೊತ್ತಾಗ್ತಿದ್ಯಾ? ಏನ್ ಗೊತ್ತಾ, ನಾವು ಅನ್ಕೊಂಡಿದ್ದು, ನಾವು ಬಯಸಿದ್ದು ಆಗ್ತಾ ಇದೆ ಅಂದಾಗ ಖುಷಿ ಆಗೋದು ಸಹಜ ಅಲ್ವಾ? ಮಕ್ಕಳಂದ್ರೆ ಅಷ್ಟಿಷ್ಟನಾ ನಿಮ್ಗೆ? ಆಫ್ ಕೋರ್ಸ್, ಮಕ್ಕಳಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ನನ್ಗೆ ಬಹಳ ಇಷ್ಟ. ಗಂಡ ಹೆಣ್ಣ ಎರಡು, ಮಕ್ಕಳು ಅಂದ್ರೇನೆ ಇಷ್ಟ. ನಾನು ಇಷ್ಟೊಂದು ಸಂತೋಷವಾಗಿರೋದಕ್ಕೆ ಏನ್ ಕಾರಣ ಗೊತ್ತಾ ಭೂಮಿಕಾ? ನನಗೆ ನನ್ನ ಲೈಫಲ್ಲಿ ಒಂದಷ್ಟು ಸೆಂಟಿಮೆಂಟ್ಸು, ನಂಬಿಕೆಗಳಿದ್ದಾವೆ. ನನ್ನ ಜೀವನಕ್ಕೆ ಮೂಲ ಆಧಾರ ಸ್ತಂಭನೇ ಅದು. ನಮ್ಮ ತಂದೆ ಮೇಲೆ ತುಂಬಾನೇ ಅಟ್ಯಾಚ್ಮೆಂಟ್ ಇತ್ತು ನನಗೆ. ಅವ್ರು ಹೋದಾಗ ತುಂಬಾ ನೋವನ್ನು ಅನುಭವಿಸಿದ್ದೆ. ಹಾಗಾಗಿ ಅವತ್ತಿಂದ ಇವತ್ತವರೆಗೂ ನಮ್ಮ ಮನೆಯಲ್ಲಿ ಹುಟ್ಟೋ ಮೊದಲನೇ ಮಗು ನಮ್ಮ ತಂದೆನೇ ಅನ್ನೋ ಬಲವಾದ ನಂಬಿಕೆ ನನಗೆ. ಸೊ ಪ್ರಾಬಬಲಿ ನಾನು ಖುಷಿಯಾಗಿರೋದಕ್ಕೆ ಅದೇ ಕಾರಣ ಇರಬೇಕು. ನಮ್ಮ ತಂದೆನ ಮತ್ತೆ ಬರ್ಮಾಡ್ಕೊಳ್ಳೋ ಒಂದು ಖುಷಿ. ನಿಮಗ್ ನಿಮ್ ತಂದೆ ಅಂದ್ರೆ ಎಷ್ಟು ಇಷ್ಟ ಅಂತ ಗೊತ್ತು. ನೀವು ಅವ್ರ ಬಗ್ಗೆ ಆಗಾಗ ಹೇಳ್ಕೊಂಡಿದ್ದೀರಾ, ತೋರಿಸ್ಕೊಂಡಿದ್ದೀರಾ. ಮೋಸ್ಟ್ಲಿ ನೀವು ನಿಮ್ ತಂದೆನ ನೆನಪಿಸ್ಕೊಳ್ದೇ ಇರೋ ಸಂದರ್ಭನೇ ಇಲ್ಲ ಅಂದ್ರೂ ತಪ್ಪಾಗಲ್ಲ. ನಿಮ್ ತಂದೆ ನಿಮ್ಮಲ್ಲಿ ಅಷ್ಟು ಬೆರ್ತೋಗಿದ್ದಾರೆ. ಹೌದು, ನಮ್ಮಪ್ಪ ಯಾವತ್ತೂ ನನ್ನ ಯೋಚನೆಯಲ್ಲಿ ಇದ್ದೇ ಇರ್ತಾರೆ.
ನಾನು ಕಲಿಬೇಕೆ ಅಮ್ಮ? ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಕೂತ್ಕೊಳ್ಳಿಮ್ಮ. ಹೇಳಿಮ್ಮ, ಏನು ವಿಷಯ? ಈ ವಿಷಯ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಆದರೂ ಹೇಳಬೇಕಾಗಿದೆ. ನಿನ್ನೆ ಮಹಿಮಾ ಮನೆಗೆ ಹೋಗಿದ್ವಲ್ವಾ, ಆ ಮನೆ ಹೇಗೆ ಅಂತ ನಿನಗೂ ಗೊತ್ತು. ಮಹಿಮಾ ಇಲ್ಲಿ ನಮ್ಮ ಜೊತೆ ಇಂಥ ವಾತಾವರಣದಲ್ಲಿ ಬೆಳೆದಿರೋವಳು, ಆದರೆ ಅಲ್ಲಿ ಅವಳ್ದಲ್ದೇ ಇರೋ ಜೀವನನ ಅವಳು ಲೀಡ್ ಮಾಡ್ತಿದ್ದಾಳೆ. ಹಾಗಂತ ನಾನು ಆ ಮನೆ ಬಗ್ಗೆ ಆಗಲಿ ಮನೆಯವ್ರ ಬಗ್ಗೆ ಆಗಲಿ ಕಂಪ್ಲೇಂಟ್ ಮಾಡ್ತಾ ಇಲ್ಲ. ಅವಳು ಏನು ಕಂಪ್ಲೇಂಟ್ ಮಾಡಿಲ್ಲ. ನನ್ನ ಕನ್ಸರ್ನ್ ಏನಂದರೆ ಆ ಮನೆ ಮಹಿಮಾಗೆ ಎಷ್ಟು ಅಡ್ಜಸ್ಟ್ ಆಗಿದೆ ಅಂತ. ಆ ಮನೆಯವ್ರು ಅವಳನ್ನ ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಅವಳಿಗೆ ಇಲ್ಲಿ ಸಿಗ್ತಾ ಇದ್ದ ಲಕ್ಸುರಿಯಸ್ ಲೈಫ್ ಅಲ್ಲಿ ಸಿಗಕ್ಕೆ ಸಾಧ್ಯ ಇಲ್ವಲ್ಲ. ಹಾಗಂತ ಅವಳು ಏನು ಕಂಪ್ಲೇಂಟ್ ಮಾಡಿಲ್ಲ. ಆದರೆ ನಮಗೆ ಅರ್ಥ ಆಗತ್ತಲ್ವಾ, ಮೊನ್ನೆ ಏನೋ ಅವಳ ಕಾರ್ ಕೆಟ್ಟೋಗಿತ್ತಂತೆ, ಪದೇ ಪದೇ ಈ ರೀತಿ ಆಗ್ತಾ ಇರತ್ತಂತೆ. ಅದಕ್ಕೆ ನಾವೇ ಅವಳಿಗೊಂದು ಕಾರ್ ಗಿಫ್ಟ್ ಮಾಡಿದರೆ ಹೇಗೆ? ಎಷ್ಟೇ ಆದರೂ ಹೆತ್ತ ಕರಳಲ್ವಾ, ಅವಳ ಆ ರೀತಿ ಅಲ್ಲಿರೋದು ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ. ಅನ್ಸಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಅಮ್ಮ, ಇವಾಗ ಬೇಜಾರು ಮಾಡ್ಕೋತೀರಾ? ನೀವು ಬೇಜಾರು ಮಾಡ್ಕೊಂಡ್ರೆ ನನಗೂ ಬೇಜಾರಾಗುತ್ತೆ, ಮನ್ಸಿಗೆ ಕಷ್ಟ ಆಗುತ್ತೆ. ಒಂದು ಕಾರ್ ತಾನೇ ಕೊಡ್ಸಿದ್ರಾಯ್ತು ಬಿಡಿ, ಅದನ್ನ ಯಾಕೆ ಹೇಳೋ ಬೇಡೋ ಅನ್ನೋ ಥರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀರಾ? ಅಮ್ಮ, ನೀವು ಕಣ್ಣಲ್ಲಿ ತೋರಿಸಿದ್ದನ್ನ ನಾನು ತಲೆ ಮೇಲೆ ಒಪ್ಕೊಂಡು ಮಾಡ್ತೀನಿ, ಬೇಜಾರು ಮಾಡ್ಕೋಬೇಡಿ. ಅದು ಹಾಗಲ್ಲ ಗೌತಮ್, ನಾವು ಕಾರ್ ಕೊಡ್ಸೋ ವಿಷಯ ಜೀವಾಗೆ ಖಂಡಿತವಾಗ್ಲೂ ಇಷ್ಟ ಆಗಲ್ಲ. ಭೂಮಿಕಾ ಮುಂದೇನೂ ಈ ವಿಷಯ ಮಾತಾಡೋಕ್ಕಾಗಲ್ಲ. ಅವ್ರ ಮನೆಯವ್ರ ಮನಸ್ಸನ್ನು ನೋವು ಮಾಡೋಕ್ಕಾಗಲ್ಲ. ಇದು ತುಂಬ ಸೆನ್ಸಿಟಿವ್ ವಿಷಯ. ಇದು ಸ್ವಲ್ಪ ಆಚೀಚೆ ಆದರೂ ಬೇರೆ ಥರ ಆಗ್ಬಿಡತ್ತೆ. ಇದನ್ನು ನಾವು ಸ್ವಲ್ಪ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕು. ಈಗ ನಾನು ಏನು ಮಾಡಬೇಕು ಅಂತ ಹೇಳ್ತೀರಮ್ಮ? ನೀವು ಹೇಳಿ, ನಾನು ಹಾಗೆ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ನಾವು ಫೋರ್ಸ್ ಮಾಡಿ ಕೊಟ್ಟಂಗೆ ಆಗಬಾರ್ದು, ಸಿಂಪತಿ ತೋರ್ಸಂಗೂ ಆಗಬಾರ್ದು, ಮಹಿಮಾನ ನೋಡಿ ನಾವೀ ಕಾರ್ ಕೊಡ್ಸೋ ಥರನೂ ಆಗಬಾರ್ದು. ಅದೇ ಥರ ಯಾರಿಗೂ ನೋವು ಆಗದೆ ಇರೋ ಹಾಗೆ ಮಹಿಮಾಗೆ ಈ ಕಾರ್ ನಾವು ಕೊಡಿಸ್ಬೇಕು. ಅವ್ರು ಇದ್ರ ಬಗ್ಗೆ ಏನೂ ತಪ್ಪು ತಿಳ್ಕೊಳ್ದ ಹಾಗೆ ರಿಸೀವ್ ಮಾಡಬೇಕು. ಆ ಥರ ನಾವೇನಾದರೂ ಮಾಡಬೇಕು. ಡೋಂಟ್ ವರಿ ಅಮ್ಮ, ಯಾರಿಗೂ ಏನು ಗೊತ್ತಾಗದೆ ಇರೋ ಹಾಗೆ, ಯಾರು ಏನು ತಿಳ್ಕೊಳ್ದೆ ಇರೋ ಹಾಗೆ ನಾನೆಲ್ಲನೂ ಮ್ಯಾನೇಜ್ ಮಾಡಿ. ಹಾಗೆ ಇನ್ನೊಂದು ವಿಷಯ, ಯಾವುದೇ ಕಾರಣಕ್ಕೂ ನಾನು ಹೇಳಿ ಈ ಕಾರ್ ಮಹಿಮಾ ಕೊಡ್ಸಿದ್ದು ಅಂತ ಅವಳು ಗೊತ್ತಾಗ್ಬಾರ್ದಮ್ಮ. ಹೌದು, ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಏನೋ ಪಾರ್ಟಿ ಅಂತ ಹೇಳ್ತಾ ಇದ್ರಿ, ಎಲ್ಲಿ ಯಾರು ಕಾಣ್ತಾನೆ ಇಲ್ಲ? ಫ್ರೆಂಡ್ಸು ಬಂದಿರ್ತಾರೆ, ಇಲ್ಲೇ ಬ್ಯಾಕ್ ಯಾರ್ಡಲ್ಲಿ ಇರ್ತಾರೆ ಅನ್ಸುತ್ತೆ. ನಾನೋಗಿ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೇನೆ. ಲೇಟ್ ಆಗತ್ತಾ? ಇಲ್ಲ, ಹೇಳಿದ್ನಲ್ಲ, ಒಂದು 10-15 ಮಿನಿಟ್ಸ್ ಅಷ್ಟೇನೆ. ಲೇಟ್ ಅಂತೂ ಏನೂ ಆಗಲ್ಲ. ಯು ಜಸ್ಟ್ ಡೋಂಟ್ ವರಿ, ಹ್ಯಾವ್ ಯುವರ್ ಜ್ಯೂಸ್, ಎಂಜಾಯ್ ಇಟ್. Yes. ತೆಗಿ ಅಪ್ಪಿ. ಹಲೋ ಅಮ್ಮ. ಹಲೋ ಅಪ್ಪಿ, ಎಲ್ಲಿದ್ಯೆ? ಶೂಟಿಂಗ್ ಮುಗ್ದಿಲ್ವಾ ಇನ್ನು? ಎಷ್ಟೊತ್ತಾಗತ್ತೆ? ಹಾಮ, ಶೂಟ್ ಆವಾಗ್ಲೇ ಮುಗೀತು. ನನ್ ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಭಾವನ್ ತಮ್ಮ ಜಯದೇವ್ ಅವ್ರು ಸಿಕ್ಕಿದ್ರು. ಅವರೇ ಮನೆ ಕಡೆನೆ ಹೋಗ್ತಾ ಇದ್ದೀನಿ, ನಿಮ್ಗೆ ಹಂಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅವ್ರ ಜೊತೆ ಬರ್ತಾ ಇದ್ದೀನಿ ಈಗ. ಹಲೋ 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 ಅಪ್ಪಿ. ಸ್ವಿಚ್ ಆಫ್. ಇದೊಂದೇ ಕಾಟ ಇದರದು. ಚಾರ್ಜರ್ ತಂದಿದ್ದೀನೋ ಇಲ್ವೋ? ಓ, ಈ ನೆಟ್ವರ್ಕ್ಗಳು. ಚಾರ್ಜರು ತಂದಿಲ್ಲ. ಸ್ವಿಚ್ ಆಫ್. ಚಾರ್ಜ್ ಮಾಡಿಲ್ಲ. 100 ಸಲ ಹೇಳ್ತೀನಿ, ಮನೆಯಿಂದ ಆಚೆ ಹೋಗ್ತಾ ಚಾರ್ಜ್ ಮಾಡು ಫೋನ್ನ ಅಂತ. ನನ್ನ ಮಾತಲ್ಲಿ ಕೇಳ್ತಾಳೆ. ಎನಿವೇಸ್, ಅಳಿ ಅಂದ್ರೆ ತಮ್ಮನ ಜೊತೆ ಬರ್ತಾ ಇದ್ದಾಳಲ್ಲ, ಸೇಫ್ ಆಗಿ ತಲುಪ್ತಾಳೆ.
ಇನ್ ಕುಡ್ದೆ ಕುಡಿತಾಳೆ ಇವಳು. ನನ್ನ ಕೆಲಸ ಈಸಿ. ಏನ್ ಜೈ ಏನೋ ಸರ್ಪ್ರೈಸ್ ಅಂದೆ? ಸರ್ಪ್ರೈಸ್ ಅನ್ನ? ನೋ 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 ನೋ, ಇಟ್ಸ್ ನಾಟ್ ಅ ಸರ್ಪ್ರೈಸ್, ಇಟ್ಸ್ ಅ ರಿವೆಂಜ್. ಏನೋ ರಿವೆಂಜಾ? ಎಸ್, ಇಟ್ಸ್ ಅ ರಿವೆಂಜ್. ಏನೋ ಅದು, ಸ್ವಲ್ಪ ಅರ್ಥ ಆಗೋ ಥರ ಬಿಡ್ಸೇಳು. ಐ ಆಮ್ ಅ ಹಂಟರ್. ನಾನು ನನ್ನ ಗುರಿನ ಚೇಸ್ ಮಾಡಲ್ಲ, ಹಂಟ್ ಮಾಡ್ತೇನೆ. ಈಗ ಯಾರನ್ನ ಹಂಟ್ ಮಾಡ್ಬೇಕು ಅನ್ಕೊಂಡಿದ್ಯೋ? ಬಟರ್ಫ್ಲೈ. ಶಾರ್ಪ್ ಐಸ್, ಬ್ಯೂಟಿಫುಲ್ ಫೇಸ್, ನೋಡೋ ಮೊದಲನೇ ನೋಡ್ದಲ್ಲೇ ಯಾರನ್ನ ಬೇಕಾದ್ರೂ ಸೆಳೆಯೋ ಅಂತ ಆ ಒಂದು ಬಟರ್ಫ್ಲೈ ಇದೆ. ಚಾನ್ಸ್ ಸಿಕ್ಕಿದೆ. ಈಗ ಆ ಬಟರ್ಫ್ಲೈನ ಯೂಸ್ ಮಾಡಿಕೊಂಡು ನನ್ನ ಲೈಫಲ್ಲಿ ಆಟ ಆಡ್ತಿರೋರ್ ಕಣ್ಣಲ್ಲಿ ನೀರು ಬರ್ಸೋದೆ ನನ್ನ ಗುರಿ. ಜೈ ಪಕ್ಕ ಇಂಟರ್ನ್ಯಾಷನಲ್ ಪ್ಲೇಯರ್ ಕಣೋ ನೀನು. ಯಾರನ್ನು ಬಿಡಲ್ಲ. ಒಬ್ರೇನಾದ್ರೂ ಇವ್ನಿಗೆ ಇಷ್ಟ ಆದ್ರು ಅಂದ್ರೆ ಮುಗೀತು. ಏನೇ ಆದ್ರೂ ಅವ್ರನ್ನ ಬುಟ್ಟಿಗೆ ಬೀಳ್ಸ್ಕೊಂಡೇ ಬೀಳ್ಸ್ಕೊತೀಯಲ್ಲ. ಎಸ್, ದ್ಯಾಟ್ ಇಸ್ ಜೆಡಿ. ಈ ಜೆಡಿ ದೊಡ್ಡ ಕೇಡಿ. ದಯವಿಟ್ಟು ಕಂಡ್ರ ಇದನ್ನ ಯಾರಿಗೂ ಹೇಳ್ಬೇಡಿ. ಜೈ ನೀನೇನು ಶಾಯರಿ ಎಲ್ಲ ಬರೀ ಸ್ಟಾರ್ಟ್ ಮಾಡ್ಬಿಟ್ಟೆ. Hey guys, come on, enjoy the party, have fun, have drinks. ಹೇಳು ಭೂಮಿಕಾ. ಅತ್ತೆ, ಜಯದೇವ್ ಅವ್ರ ನಂಬರ್ ಬೇಕಿತ್ತು. ಜಯದೇವ್ ನಂಬರ? ಯಾಕಮ್ಮ? ಅಮ್ಮ ಅಪ್ಪಿಗೆ ಸ್ವಲ್ಪ ಮುಂಚೆ ಕಾಲ್ ಮಾಡಿದ್ರಂತೆ. ಜಯದೇವ್ ಅವರು ಅವ್ರಿಗೆ ಡ್ರಾಪ್ ಮಾಡಕ್ಕೆ ಮನೆಗೆ ಬರ್ತಿದ್ದಾರೆ ಅಂತ ಹೇಳಿದ್ಲು. ಇಷ್ಟೊತ್ತಾಯ್ತು ಇನ್ನೂ ಬಂದಿಲ್ಲ. ಅಪ್ಪಿ ಫೋನ್ ಸ್ವಿಚ್ ಆಫ್ ಆಗಿದೆ, ಅದೇ ಎಲ್ಲಿದ್ದಾರೆ ಅಂತ ಕೇಳಕ್ಕೆ ಜಯದೇವ್ ಅವ್ರ ನಂಬರ್ ಬೇಕಿತ್ತು. ಹೌದಾ? ಸರಿಮ್ಮ, ನಾನೇ ವಿಚಾರಿಸ್ತೀನಿ. ಹಾ ಸರಿ, ಓಕೆ ಅತ್ತೆ, ಥ್ಯಾಂಕ್ ಯು. ಏನಂತೆ? ಅವರೇ ಮಾತಾಡಿ ಹೇಳ್ತಾರೆ. ಒಳ್ಳೇದು. ಜೈ ಇವಳನ್ನ ಎಲ್ಲಿ ಕರ್ಕೊಂಡು ಹೋಗಿರ್ಬೋದು? ಮಾಮ್ ಯಾಕೆ ಫೋನ್ ಮಾಡ್ತಿದ್ದಾಳೆ? ಫೋನ್ ತೆಗಿತಾ ಇಲ್ವಲ್ಲ ಇನ್ನು. ಈ ಮನೇಲಿ ಏನ್ ನಡೀತಾ ಇದೆ, ಯಾರ್ಯಾರಿಗೆ ಏನ್ ಮಾಡ್ತಿದ್ರೆ ಒಂದು ಗೊತ್ತಾಗ್ತಾ ಇಲ್ಲ. ನೀನ್ ನೋಡಿದ್ರೆ ಇಲ್ಲಿ ಕೂತ್ಕೊಂಡು ಆರಾಮಾಗಿ ಕುಡಿತಾ ಇದೆಯಲ್ಲ. ಯಾಕೆ ಸಿಸ್ಟರ್ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ಏನಾಯ್ತು? ಜಯಲ್ಲಿ ಗೊತ್ತಿಲ್ಲಪ್ಪ, ನನಗೇನು ಹೇಳೋಗಿಲ್ಲವ. ಅವನ ಅಪೇಕ್ಷೆನ ಪಿಕ್ ಮಾಡ್ಕೊಂಡು ಎಲ್ಲೋ ಹೋಗಿದ್ದಾನಂತೆ. ಹೌದಾ? ಅವಳ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ಅವಳ ಮನೆಯವರು ಗಾಬರಿಯಾಗಿ ನನಗೆ ಫೋನ್ ಮಾಡಿದ್ದಾರೆ. ನಾನು ಫೋನ್ ಮಾಡಿದ್ರೆ ಅವ್ನ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ನೀನ್ ಫೋನ್ ಮಾಡು, ಎಲ್ಲಿದ್ದಾನೆ ಅಂತ ತಿಳ್ಕೊ. ಇರು ಒಂದು ನಿಮಿಷ. ಸಿಸ್ಟರ್, ಫೋನ್ ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ. ಇವನ್ ಯಾಕೆ ಅವಳನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು? ಈ ವಿಷಯ ಗೌತಮ್ಗೂ ಆ ಮುದುಕಿಗೂ ಗೊತ್ತಾದ್ರೆ ಮನೆಯಲ್ಲಿ ದೊಡ್ಡ ಸೀನೆ ಕ್ರಿಯೇಟ್ ಆಗತ್ತೆ. ಸಿಸ್ಟರ್, ಇದ್ರಲ್ಲಿ ಟೆನ್ಷನ್ ಮಾಡ್ಕೊಳ್ಳುವಂಥದ್ದು ಏನಿದೆ? ಅವ್ನು ಎಷ್ಟೋ ಸರ್ತಿ ತನ್ನ ಫ್ರೆಂಡ್ಸ್ ಅನ್ನ ಪಿಕಪ್ ಮಾಡ್ಕೊಂಡು ಹೋಗಿದ್ದಾನೆ. ಅವನಂತ ಹುಡುಗ ಅಲ್ಲ ಸಿಸ್ಟರ್. ಅಣ್ಣ, ಅವರು ಹೈ ಕ್ಲಾಸ್ ಸೊಸೈಟಿ ಅವರೆಲ್ಲ ಮಿಡಲ್ ಕ್ಲಾಸ್ ಜನ. ಅವ್ರ ಮೈಂಡ್ ಸೆಟ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ಮ ಮನೆವರೆಗೂ ಫೋನ್ ಮಾಡಿದ್ದಾರೆ ಅಂತಂದ್ರೆ ಅವ್ರು ಎಷ್ಟು ಗಾಬರಿ ಆಗಿರ್ಬೇಕು. ಇನ್ನೊಂದ್ಸಲ ಫೋನ್ ಮಾಡೋಣ. ಓಕೆ, ಟ್ರೈ ಮಾಡ್ತೀನಿ. ಇಲ್ಲ, ನೀವು ತುಂಬಾ ಸ್ಪೀಡಾಗಿ ಓಡಿಸ್ತಾ ಇದ್ದೀರಾ. ಪ್ಲೇನ್ ತರ ಓಡಿಸ್ತಾ ಇದ್ದೀರಪ್ಪ ಅಂತವ್ರೆ. ಹಿಂಗೆ ಹೋದ್ರೆ ನಾವು ಮನೆಗಂತೂ ಹೋಗಲ್ಲ, ಸೀದಾ ಮೇಲಕ್ಕೆ ಹೋಗ್ತೀವಿ. ಅವ್ರೆ ನಿಮ್ಗೆ ಹೇಳ್ತಾ ಇರೋದು, ಸ್ವಲ್ಪ ನಿಧಾನ ಕೊಡ್ಸಿ ಪ್ಲೀಸ್, ಪ್ಲೀಸ್. ಅರೆ, ಐ ಹ್ಯಾವ್ ಅಬ್ಸಲ್ಯೂಟ್ಲಿ ನೋ ಐಡಿಯಾ ಕಾರ್ ಯಾಕೆ ಈ ತರ ಹೋಗ್ತದೆ ಅಂತ. ಏನ್ರಿ ಇದು ನಿಮ್ ಹೊಸ ವರ್ಷ? ನೀವು ನಾರ್ಮಲ್ ಆಗಿದ್ದೀರಾ ತಾನೇ? ಅರೆ, ನನ್ಗೇನಾಗಿದೆ? ಪರ್ಫೆಕ್ಟ್ಲಿ ಆಲ್ ರೈಟ್. ಪ್ರಾಬ್ಲಮ್ ಇರೋದು ನಂದಲ್ಲ, ಗಾಡಿದು. ಈಗ ಗಾಡಿ ಕಂಟ್ರೋಲ್ ತಪ್ಪಿದ್ರೆ ನಾನೇನ್ ಮಾಡಕ್ಕಾಗತ್ತೆ ಹೇಳಿ? ಕಂಟ್ರೋಲ್
ಕರ್ಕೊಂಡಿರೋದು ಕಾರಲ್ಲ, ನೀವು ಪ್ಲೀಸ್ ದಯವಿಟ್ಟು ಸ್ವಲ್ಪ ನಿಧಾನಕ್ಕೆ ಓಡಿಸಿ. ಅಯ್ಯೋ ದೇವ್ರೆ, ಇವ್ರು ಯಾಕೆ ಹಿಂಗ್ ಆಡ್ತಾ ಇದಾರೆ? ಪಾರ್ದವ್ರೆ ಪ್ಲೀಸ್, ಪಾರ್ದವ್ರೆ ನಿಧಾನಕ್ಕೆ. Oh my god, oh my god, oh my god, oh my god. ಪಾರ್ದವ್ರೆ ಏನಾಯ್ತು ನಿಮ್ಗೆ? ಯಾಕೆ ಹೇಗ್ ಮಾತಾಡ್ತಿದ್ದಾನೆ? ನಂಗೇನೂ ಗೊತ್ತಿಲ್ಲ ಅದಕ್ಕೆ. ಇವ್ರು ತುಂಬಾ ವಿಚಿತ್ರವಾಗಿ ಆಡ್ತಾ ಇದಾರೆ, ಬಟ್ ಏನಕ್ಕಂತ ಅರ್ಥನೇ ಆಗ್ತಾ ಇಲ್ಲ ನಂಗೆ. ಅಣ್ಣ ಏನಾಯ್ತು? ಕುದ್ದಿದ್ಯಾ? ವಾಟ್ ಇಸ್ ದಿಸ್ ಮಹಿ? ಹೌ ಕ್ಯಾನ್ ಯು ಸೇ ದಿಸ್? ನಾ ಕುಡಿಯಲ್ಲ, ನಿಂಗೆ ಗೊತ್ತಿಲ್ವಾ? ಹೌದಾ? ನಿಜವಾಗ್ಲೂನಾ? ನೀವ್ ಆಡ್ತಾ ಇರೋದ್ ನೋಡಿದ್ರೆ ನೀವ್ ಇದ್ರಲ್ಲೆಲ್ಲ ಎಕ್ಸ್ಪರ್ಟ್ ಅಂತ ಅನ್ಸ್ತಾ ಇದೆ ನಂಗೆ. ಇಲ್ಲ ಇಲ್ಲ, ಅವ್ನ್ ಹೇಳ್ತಿರೋದ್ ನಿಜ. ಹಂಗತರ ಯಾವ್ದೇ ಅಭ್ಯಾಸನೂ ಇಲ್ಲ. ಬಟ್ ಇವತ್ ಯಾಕೆ ಆಡ್ತಿದ್ದಾನೋ ಗೊತ್ತಾಗ್ತಾ ಇಲ್ಲ. ನಾದ್ಕೆ ಬರ ಮನೇಲೇ ಇದ್ದಾರೆ. ಹೌದಾ? ಅಕ್ಕ ಭಾವ ಮನೇಲಿದಾರ? ಗಾಡ್, ಈ ವಿಷಯ ಗೊತ್ತಿಲ್ದೆ ಇವ್ರನ್ನ ಬೇರೆ ಮನೆ ಕರ್ಕೊಂಡ್ ಬಂದ್ಬಿಟ್ಟೆ ನಾನು. ಈಗ ಏನ್ ಮಾಡೋದು? ಅವ್ರು ನೋಡ್ಬಿಟ್ರೆ? ಅದೇ ನಮ್ಗೂ ಗೊತ್ತಾಗ್ತಾ ಇಲ್ಲ. ಅಣ್ಣ ಏನಾದ್ರೂ ನೋಡಿದ್ರೆ ಅಷ್ಟೇ ಕತೆ. ಅಯ್ಯೋ ಅಕ್ಕೆ, ಅಣ್ಣ ಅಕ್ಕೆ ಏನಾದ್ರೂ ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರೆ ಏನಾದ್ರೂ ರೀಸನ್ ಹೇಳಿ ಎಸ್ಕೇಪ್ ಆಗ, ತಿಳಿತಾ? ಪಾರ್ಥ, ಅಪ್ಪಿ ಇವ್ರೆಲ್ ಸಿಕ್ಕಿದ್ರು ನಿನ್ಗೆ? ಅಕ್ಕ, ಅದು ಇವರು ಫಾರ್ಮ್ ಹೌಸಿಗೆ ಬಂದಿದ್ರು, ಹಾಗೆ ನಿನ್ನ ಮನೆಗ್ ಡ್ರಾಪ್ ಮಾಡ್ತೀನಿ ಅಂತ ಕರ್ಕೊಂಡ್ ಬಂದ್ರು. ಓಕೆ ಓಕೆ, ಸರಿಯಾದ ಟೈಮ್ಗೆ ಬಂದಿದ್ದೀರಾ. ಬನ್ನಿ, ಊಟ ರೆಡಿ ಇದೆ. ಸರಿ ಅದಕ್ಕೆ ಹೇಗಾಗಿದೆ? ಬೇಕ ನೋಡ್ತೀನಿ. ಭೂಮಿ, ಪಾರ್ಥ ಅವ್ರ ತಟ್ಟೆ ಖಾಲಿಯಾಗಿದೆ. ಪಾರ್ಥ, ಏನ್ ಓದಿದ್ಯಾ ನೀನು? ನಾನು ನ್ಯೂಸ್ ಪೇಪರ್, ಆಮೇಲೆ ಆಟೋ ಮ್ಯಾಗಝೀನ್ಸ್, ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನನಗೆ ಫಾರ್ವರ್ಡ್ ಮೆಸೇಜಸ್ ಓದೋದಂದ್ರೆ ತುಂಬಾನೇ ಇಷ್ಟ, ಬಟ್ ಓನ್ಲಿ ಇನ್ ಇಂಗ್ಲಿಷ್. ಏಯ್, ಅವರು ಸೀರಿಯಸ್ ಆಗಿ ಕೇಳ್ತಾ ಇದ್ದಾರೆ. ಸತ್ಯ ಆಯ್ತು ನಿಂತು, ಎಲ್ಲದಕ್ಕೂ ಜೋಕ್ ಮಾಡಬೇಡ. ಪರವಾಗಿಲ್ಲ ಬಿಡಿ ಅಳಿ ಅಂದ್ರೆ. ಮಕ್ಕಳಲ್ಲಿ ಹುಡುಗಾಟ ಅನ್ನೋದಿದ್ರೆ ಚೆನ್ನಾಗಿರತ್ತೆ. ಹೌದು ಬಾವ, ಅವ್ರು ಪಟಪಟ ಅಂತ ಮಾತಾಡೋದೇ ನಮ್ಗೆಲ್ಲ ಇಷ್ಟ. ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಓಕೆಪ್ಪ, ಆನ್ ಎ ಸೀರಿಯಸ್ ನೋಟ್ ಕೇಳ್ತಾ ಇದೀನಿ. ಆಕ್ಚುಲ್ ಆಗಿ ಏನ್ ಓದಿದ್ಯಾ? MBA ಓದಿದ್ದಾನೆ. MBA. ಅಮ್ಮ, ಲೋಕಲ್ MBA ಅಲ್ಲ, ಫಾರಿನ್ MBA. ಜೀವ ಏನಾದ್ರೂ ಬೇಕಾ? ಬೇಡ, ಸಾಕು. ಇವ ಹಿಂದಾಗಿದ್ರೆ ಕೈ ತೊಳ್ಕೊ. ಫಾರ್ಮಾಲಿಟೀಸ್ ಅಲ್ಲ, ಬೇಡ. ಗೋ, ನಿಧಾನವಾಗಿ ಊಟ ಮಾಡಿ. ಹೇಗಿದ್ರೆ ತಿಂದಿದ್ ಸಾಕು, ಎದ್ದೇಳು. ಇರು, ಇನ್ನೊಂದ್ ಸ್ವಲ್ಪ ಈಟಿಂಗ್ ಪೆಂಡಿಂಗ್ ಇದೆ. ಸಾಕು, ಎದ್ದೇಳು. ಅಮ್ಮ, ನಾವೇನ್ ಹೊಡ್ತೀವಿ? ಅಪ್ಪ ಬಂದ್ಮೇಲೆ ಹೇಳಿ ಹೋಗ್ಬೋದಿತ್ತಲ್ವಾ? ಅಮ್ಮ, ಅವ್ರು ಬರೋದ್ ಲೇಟ್ ಆಗುತ್ತೆ. ಇವ್ರಿಗೆ ಬೆಳಗ್ಗೆ ಆಫೀಸ್ ಇದೆ ಅಲ್ವಾ? ಸರಿ ಸರಿ, ಕೂತ್ಕೊ, ಕುಂಕುಮ ಕೊಡ್ತೀನಿ. ಹುಷಾರು ಪುಟ್ಟ. ಏನಿದೆ ನಂಗೆ ಫೋನ್ ಮಾಡು. ಓಕೆ ಅಣ್ಣ. ಹೊರಡೋಣ. ಹಾ. ಪಾರ್ಥ, ಪಾರ್ಥ, ಹೇಳೋ, ಟೈಮ್ ಆಯ್ತು, ಮನೆಗೆ ಹೋಗ್ಬೇಕಲ್ಲ. ಪಾರ್ಥ, ಹೋಯ್. ಅಳಿ ಅಂದ್ರೆ ಚೆನ್ನಾಗಿ ನಿದ್ರೆ ಮಾಡ್ತಿದ್ದಾರೆ, ಮಲ್ಕೊಳ್ಳಿ ಬಿಡಿ, ಬೆಳಗ್ಗೆ ಬರ್ತಾರೆ. ಹಾಗಂತ ಇಲ್ಲೇ ಬಿಟ್ಟು ಹೋಗಕ್ಕಾಗಲ್ಲ. ಲೆಟ್ ಹಿಮ್ ಸ್ಲೀಪ್. ಪಾಪ ಡೀಪ್ ಸ್ಲೀಪ್ ಅಲ್ಲಿ ಇದ್ದಾನೆ, ಎಪ್ಸೋದ್ ಬೇಡ. ನಾನು ನಾಳೆ ಬೆಳಗ್ಗೆ ಕಳಿಸ್ಕೊಡ್ತೀನಿ. ಹೋಗ್ಲಿ ಬಿಡಿ, ಎಲ್ರು ಅಷ್ಟು ಹೇಳ್ತಿದಾರಲ್ಲ, ನಾಳೆ ಬರ್ತಾರೆ. ಓಕೆ. ಅಪ್ಪ ಕೇಳುಮ್ಮ. ಹುಷಾರು, ಫೋನ್ ಮಾಡಿ. ಅಪ್ಪಿ, ಬಾಯ್ ಅಣ್ಣ. ಅವ್ರಿಗೊಂದು ಸರಿಯಾಗಿ ತಿನ್ಕೊಡು, ತಲೆಗೆ ಬೆಡ್ಶೀಟ್ ಹೊಚ್ಚು, ಅಕ್ಕನ್ ಬಿಟ್ಟು.
ಏನಾಯ್ತು ಬರ್ತಾರೆ ಓಕೆ ಏನಾಯ್ತು? ತುಂಬಾ ಅನ್ಕಂಫರ್ಟಬಲ್ ಆಗ್ತಾ ಇದೆ, ಏನಾಗ್ತದೆ ಅಂತ ಗೊತ್ತಾಗ್ತಾ ಇಲ್ಲ. ನೀರು ಕೊಡಿ ಪ್ಲೀಸ್. ಅದನ್ನ ಕೇಳಿ ತಂದು ಕೊಡ್ತೀನಿ. 1 ಸೆಕೆಂಡ್. ಐ ವಾಂಟ್ ವಾಟರ್. ನಿಧಾನ. ಇನ್ನು ಸ್ವಲ್ಪ ಬೇಕಾ? ಬೇಡ, ಸರಿಯಾದ ಟೈಮಿಗೆ ನೀರು ಕೊಟ್ಬಿಟ್ಟು ನಾನು ಪ್ರಾಣ ಉಳಿಸ್ಬಿಟ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ ಥ್ಯಾಂಕ್ಸ್ ನೀವೇ ಇಟ್ಕೊಳ್ಳಿ. ನಿಮ್ಗೆ ಈ ಕುಡಿಯೋದು ಗಿಡಿಯೋದೆಲ್ಲ ಆಗಲ್ಲ ಅಂದ್ಮೇಲೆ ಏನಕ್ರಿ ಕುಡಿಯಕ್ ಹೋಗ್ತೀರಾ? ತೆಪ್ಪಕ್ ಸುಮ್ಮನೆ ಇರಕ್ಕಾಗಲ್ವಾ? ರೀ ಅದಕ್ಕೆ ತಂಗಿ, ಏನ್ರಿ ನೀವು ಮಿಡ್ ನೈಟಲ್ಲೂ ನನ್ನೇ ಬ್ಲೇಮ್ ಮಾಡ್ತಿರಲ್ಲ. ಅಲ್ಲ, ನಾನು ಅಂಥದ್ದು ಏನು ಕುಡಿದ್ಬಿಟ್ಟೆ ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ. ನನ್ನ ಲೈಫಲ್ಲಿ ಇದು ಫಸ್ಟ್ ಟೈಮ್ ಈ ಥರ ಆಗ್ತಿರೋದು ಗೊತ್ತಾ? ಮತ್ತ್ಯಾಕ್ರಿ ಈ ತರ ಆಡದ್ರಿ? ಸ್ವಲ್ಪ ನೀಟಾಗಿ ನೆನ್ಪು ಮಾಡ್ಕೊಂಡು ಹೇಳಿ. ಜ್ಯೂಸ್, ಆ ಜ್ಯೂಸ್ದೇ ಫಾಲ್ಟ್. ಆ ಜ್ಯೂಸ್ ಕುಡಿಯೋ ತನಕ ನಾನು ಕರೆಕ್ಟಾಗೇ ಇತ್ತು, ಆಮೇಲೆ ಈ ಥರ ಎಲ್ಲ ಆಗಿತ್ತು. ಸೊ ಇಲ್ಲಿ ವಿಲನ್ನು ಆ ಜ್ಯೂಸ್ ನಾನಲ್ಲ. ಇದು ಕರೆಕ್ಟಾಗಿ ಹೇಳಿದ್ರಿ. ನಿಮ್ಮಣ್ಣ ನನ್ಗೂ ಕುಡಿಯೋದಕ್ಕಂತ ಜ್ಯೂಸ್ ಕೊಟ್ರು, ಆಮೇಲೆ ಅವ್ರ ಕೈ. ಕರೆಕ್ಟ್. ಈಗ ಮಿಸ್ ಆಗಿರೋ ಎಲ್ಲ ಲಿಂಕ್ಸ್ಗಳು ನೀಟಾಗಿ ಕನೆಕ್ಟ್ ಆಗ್ತವೆ. ಮೋಸ್ಟ್ಲಿ ಜಯದೇವ್ ಅಣ್ಣ ಅವ್ನು ಕುಡಿಯೋ ಜ್ಯೂಸ್ಗೆ ಆಲ್ಕೋಹಾಲ್ ಮಿಕ್ಸ್ ಮಾಡ್ಕೊಂಡಿದ್ದ ಅನ್ಸುತ್ತೆ. ಬೈ ಮಿಸ್ಟೇಕ್ ಆಗಿ ಜ್ಯೂಸ್ ಎಕ್ಸ್ಚೇಂಜ್ ಆಗಿ ಅದು ನಾನು ಕುಡಿದ್ಬಿಟ್ಟಿದ್ದೀನಿ. ಪಾಪ ಆಲ್ಕೋಹಾಲ್ ಎಲ್ಲ ವೇಸ್ಟ್ ಆಗೋಯ್ತು. ಎಂತ ಕೆಲಸ ಆಗೋಯ್ತು. ಕರೆಕ್ಟಾಗಿ ಹೇಳಿದ್ರಿ. ನೀವು ಕುಡಿಯೋದ್ ಕುಡಿದ್ಬಿಟ್ಟು ಒಳ್ಳೆ ಚಿಕ್ಕ ಮಕ್ಕಳ ತರ ಆಡ್ತಾ ಇದ್ರಿ. ನಿಮ್ಮಿಂದಾಗಿ ನಾವ್ 2 ಸತಿ ಊಟ ಮಾಡೋ ಹಾಗಾಯ್ತು ಗೊತ್ತಾ? ರೀ ಅದಕ್ಕೆ ತಂಗಿ, ಏನ್ರಿ ಹೇಳ್ತಾ ಇದೀರಾ? ಏನ್ ಹೇಳ್ತೀರಾ? ನಾನು ಕರೆಕ್ಟಾಗಿ ಹೇಳಿ. ಏನಾಯ್ತು ಗೊತ್ತಾ? ಗೌತಮ್ ಅವರೇ, ಸಾರಿ ಡಿಸ್ಟರ್ಬ್ ಮಾಡ್ತಿದ್ದೀನಾ? ಹೇಳಿ. ಅದು ಮದುವೆಗೆ ಅಂತ ಕೋಚಿಂಗ್ ಸೆಂಟರ್ಗೆ ಲೀವ್ ಅಪ್ಲೈ ಮಾಡಿದ್ದೆ, ಅದು ಮುಗಿತಾ ಬಂತು. ವಾಪಸ್ ಹೋಗೋದು ಬೇಡ ಅಂತ ಯೋಚನೆ ಮಾಡ್ತಿದ್ದೆ. ಏನ್ ಮಾಡೋದು ಗೊತ್ತಾಗ್ತಿಲ್ಲ, ಒಂಥರ ಕನ್ಫ್ಯೂಸ್ ಆಗಿದ್ದೀನಿ. ಕನ್ಫ್ಯೂಸ್ ಆಗುವಂಥದ್ದೇನಿದೆ? ಗೊತ್ತಿಲ್ಲ, ಆದ್ರೆ ಹಾಗಾಗ್ತಿರೋದು ನಿಜ. ಒಂದು ಕೆಲಸ ಮಾಡಿ, ಮಹಿಮಾ ಸೀಮಂತ ಆಗೋ ತನಕ ನಿಮ್ಮ ರಜಾನ ಎಕ್ಸ್ಟೆಂಡ್ ಮಾಡಿ. ಅದಾದ್ಮೇಲೆ ಯಾವಾಗ ಹೋಗ್ಬೇಕು ಏನು ಅಂತ ಡಿಸೈಡ್ ಮಾಡಿ. ಓಕೆ? ಸರಿ, ಮಾತಾಡಿ ನೋಡ್ತೀನಿ. ಒಂದು ನಿಮಿಷ. ನನಗೆ ಆಶ್ಚರ್ಯ ಆಗ್ತಿರೋದೇನು ಅಂತ ಹೇಳಿದ್ರೆ, ಯಾವಾಗ ನೋಡಿದ್ರು ಲೆಕ್ಚರ್. ಐ ಮೀನ್ ಲೆಕ್ಚರಿಂಗ್ ನಿಮ್ಗೆ ಇಷ್ಟ ಅಲ್ವಾ? ಈಗ ವಾಪಸ್ ಹೋಗ್ಲೋ ಬೇಡವೋ ಯೋಚನೆ ಮಾಡ್ತಾ ಇದ್ದೀರಾ ಅಂದ್ರೆ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ನಿಮ್ಮ ಜಾಬ್ ನಿಮ್ಗೆ ಇಷ್ಟ ತಾನೇ? ತುಂಬಾ ಇಷ್ಟಪಡ್ತೀನಿ. ಕನ್ಫ್ಯೂಷನ್ ಏನೋ ಗೊತ್ತಿಲ್ಲ, ನಾನು ಹೋಗ್ಬೇಕಂತಾನೆ ಇದ್ದೆ, ಬಟ್ ಈಗ ಐ ಆಮ್ ಹ್ಯಾವಿಂಗ್ ಸೆಕೆಂಡ್ ಥಾಟ್ಸ್. ಸರಿ, ಸೀಮಂತ ಮುಗಿಲಿ, ಆಮೇಲೆ ಮಾತಾಡೋಣ. ಸರಿ. ಏನೇ ನೀನ್ ಈ ರೀತಿ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನ್ ನನಗ್ ಸಪೋರ್ಟ್ ಆಗಿರ್ತೀಯ ಅಂತ ಅನ್ಕೊಂಡ್ರೆ ಲಾಸ್ಟ್ ಮಿನಿಟ್ ಪಾರ್ಟಿ ಚೇಂಜ್ ಮಾಡಿ ಮಹಿಮಾಗ್ ಸಪೋರ್ಟ್ ಮಾಡ್ತಿದ್ಯಲ್ಲ. ಮಹಿ ಅಂತ ಅವಳು ಅಂತ ನನಗ್ ಚೆನ್ನಾಗ್ ಗೊತ್ತು. ಹಠಕ್ ಇನ್ನೊಂದು ಹೆಸರೇ ಮಹಿ. ಅವಳು ಅನ್ಕೊಂಡಿದ್ದನ್ನ ಸಾಧಿಸದೆ ಬಿಡಲ್ಲ. ಅವಳು ಏನಾದ್ರೂ ಇಲ್ಲಿಗೆ ವಾಪಸ್ ಬಂದ್ರೆ ನಮ್ಮನ್ನ ಅಯ್ಯೋ ಅನ್ಸ್ಬಿಡ್ತಾಳೆ. ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೋ. ಏನ್ ಕೇಳಿಸ್ಕೊಳ್ಳೋದು? ಮಹಿ ಎಂತವಳು ಅಂತ ನಿನಗೆ ಗೊತ್ತು ತಾನೆ. ಅವಳು ಮನೆಗೆ ಬರ್ತಿದ್ದ ಹಾಗೆ ಅವಳು ಆಟ ಶುರು ಮಾಡ್ಕೋತಾಳೆ, ಇರಿಟೇಟ್ ಮಾಡ್ತಾಳೆ, ಟಾರ್ಚರ್ ಮಾಡ್ತಾಳೆ. ಇದೆಲ್ಲ ನನ್ನ ಕೈಯಲ್ಲಿ ಸಹಿಸ್ಕೊಳಕ್ಕಾಗಲ್ಲ. ಅವಳು ಏನಾದ್ರೂ ಬಂದ್ರೆ ನಮ್ ನೆಮ್ಮದಿನೇ ಸತ್ತೋಗುತ್ತೆ. ನಾನಾದ್ರೂ ಏನ್ ಮಾಡ್ಲಿ ಮಾಮ್? ಅಣ್ಣನೇ ಮಹಿಗ್ ಸಪೋರ್ಟ್ ಮಾಡ್ಬೇಕಾದ್ರೆ ನಾವ್ ಯಾರು ಏನ್ ಮಾಡೋದಕ್ಕಾಗುತ್ತೆ? ನಾವೇನೋ ಅನ್ಕೊಂಡಿದ್ವಿ, ಆದ್ರೆ ಅಣ್ಣನ ಇಂಟರ್ಫಿಯರೆನ್ಸ್ ಇಂದ ಏನೇನೋ ಆಗೋಯ್ತು. ಬಟ್ ನೀನ್ ಟೆನ್ಷನ್ ಮಾಡ್ಕೋಬೇಡ ಮಾಮ್. ಅಣ್ಣ ಓಕೆ ಅಂದಿರ್ಬೋದು, ಬಟ್ ಮಹಿ ಇಲ್ಲಿಗೆ ಬರ್ದೇ ಇರೋ ಹಾಗೆ ನಾನ್ ನೋಡ್ಕೋತೀನಿ.
ಮಹಿ ಪ್ರಾಬ್ಲಮ್ನ ನಾನು ಹ್ಯಾಂಡಲ್ ಮಾಡ್ತೀನಿ, ನೀನೇನು ವರಿ ಮಾಡ್ಕೋಬೇಡ. ಮಾಹಿ ಪ್ರಾಬ್ಲಮ್ನ ನೀನು ಹ್ಯಾಂಡಲ್ ಮಾಡ್ತೀಯ? ಹೇಗೆ? ಹೇಗೋ ಅದನ್ನೆಲ್ಲ ನಾನು ನೋಡ್ಕೋತೀನಿ, ನೀ ಬಿಟ್ಬಿಡು. ನಿನಗೆ ನಿನ್ ಟೆನ್ಷನ್ ಕ್ಲಿಯರ್ ಆದ್ರೆ ಸಾಕಲ್ವಾ? ತಮ್ಮವ್ರೆ, ಮಹಿಮಾನ ಯಾವತ್ತು ಕರ್ಕೊಂಡು ಬರ್ಬೇಕು ಅನ್ಕೊಂಡಿದ್ದೀರಾ? ಇನ್ನು ಯಾವತ್ತೂ ಅಂತ ಡಿಸೈಡ್ ಮಾಡಿಲ್ಲ. ಯಾಕೆ? ಅಲ್ಲ, ನೀವು ಮಹಿಮಾನ ಇಲ್ಲಿ ಕರ್ಕೊಂಡು ಬರ್ಬೇಕು ಅನ್ಕೊಂಡಿರೋದು ಒಳ್ಳೇದೇ, ಆದ್ರೆ ನನ್ನ ಒಪಿನಿಯನ್ ಕೇಳಿದ್ರೆ ಅವಳು ಆ ಮನೇಲಿರೋದು ಬೆಟ್ರು ಅಂತ ಅನ್ಸುತ್ತೆ. ಯಾಕಾಗನ್ಸುತ್ತೆ? ಅಲ್ಲ, ನೀವು ಮಹಿಮಾನ ಇಲ್ಲಿ ಕರ್ಕೊಂಡು ಬಂದ್ರೆ ಅಲ್ಲಿ ಅಪ್ಪ ಅಮ್ಮ ಅಪ್ಪಿ ಎಲ್ಲರೂ ಅವಳನ್ನ ಮಿಸ್ ಮಾಡ್ಕೋತಾರೆ. ಜೀವ ಎಲ್ರಿಗಿಂತ ಹೆಚ್ಚಾಗಿ ಮಿಸ್ ಮಾಡ್ಕೋತಾನೆ. ಯಾಕಂದ್ರೆ ಅವಳು ಬೇರೆ ಮನೆಯಿಂದ ಬಂದಿದ್ದಾಳೆ ಅನ್ನೋ ಭಾವನೆ ಯಾರಿಗೂ ಇಲ್ಲ. ಅವ್ರ ಪಾಲಿಗೆ ಅವಳು ಆ ಮನೆಯವಳೇ ಆಗ್ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲ, ಎಲ್ಲರೂ ಅವಳಲ್ಲಿ ನನ್ನನ್ನು ನೋಡ್ತಿದ್ದಾರೆ. ನಾನೇ ಆ ಮನೇಲಿದ್ದೀನಿ, ನನ್ನ ಸ್ಥಾನನ ಅವಳು ತುಂಬಿದಾಳೆ ಅನ್ನೋ ಫೀಲಿಂಗ್ ಎಲ್ರಿಗೂ ಇದೆ. ಎಲ್ಲರೂ ಅವಳನ್ನ ಅಷ್ಟು ಹಚ್ಕೊಂಡಿದ್ದಾರೆ. ಇಂಥ ಸಮಯದಲ್ಲಿ ಮಹಿಮನ ಇಲ್ಲಿ ಕರ್ಕೊಂಡು ಬಂದ್ರೆ ಆ ಮನೆ ಬಿಕ್ಕೋ ಅನ್ಸುತ್ತೆ. ಆ ಒಂದು ಕಾರಣಕ್ಕೆ ಹೇಳ್ತಿದ್ದೀನಿ ಅಷ್ಟೇ, ಮಹಿಮಾ ಅಲ್ಲಿದ್ರೆ ಒಳ್ಳೇದು ಅಂತ. ನೀವು ಅವಳನ್ನ ಇಲ್ಲಿ ಕರ್ಕೊಂಡು ಬಂದು ಎಷ್ಟು ಚೆನ್ನಾಗಿ ನೋಡ್ಕೋತಿರೋ, ಎಷ್ಟು ಕೇರ್ ತಗೋತಿರೋ, ಅದೇ ತರ ನಮ್ಮ ತಂದೆ ತಾಯಿಯು ಚೆನ್ನಾಗಿ ನೋಡ್ಕೋತಾರೆ. ಆ ಮಾತಲ್ಲಿ ಯಾವ ಡೌಟು ಇಟ್ಕೋಬಿಡಿ. ಮಹಿಮಾ ಮನೇಲಿ ಚೆನ್ನಾಗಿರ್ತಾಳೆ. ಆಮೇಲೆ 5 ತಿಂಗಳಿಗೋ 7 ತಿಂಗಳಿಗೋ ಸೀಮಂತ ಮುಗಿಸ್ಕೊಂಡ ಮೇಲೆ ಕರ್ಕೊಂಡು ಬರೋದು ಒಳ್ಳೇದು ಅಂತ ನನಗನ್ಸುತ್ತೆ. ಕರೆಕ್ಟ್, ನೀವು ಹೇಳ್ತಾರ ಸರಿಯಾಗಿದೆ, ನಾನು ಒಪ್ತೀನಿ. ಬಟ್ ಇದನ್ನ ನಾನು ಡಿಸೈಡ್ ಮಾಡಿದ್ದಲ್ಲ, ಮಹಿಮಾನ ಕೇಳ್ಕೊಂಡಿದ್ದು. ಮಹಿಮಾ ಕೇಳ್ಕೊಂಡ್ಲಾ? ಇಂಥ ಟೈಮಲ್ಲಿ ನನಗೆ ಈ ಮನೇಲಿ ಇರಬೇಕು ಅಂತ ಅನಿಸ್ತಾ ಇದೆ ಅಂತ ಬೈಕ್ ಹೇಳ್ಕೊಂಡ್ಲು. ಅವಳು ಹೇಳ್ಕೊಂಡ್ಮೇಲೆ ನಾನು ಇಲ್ಲ ಅಂತ ಹೇಗೆ ಹೇಳಿ ಅವಳು ನಾನು ಹೇಗೆ ಡಿಸಪಾಯಿಂಟ್ ಮಾಡಲಿ? ಅದು ಇಂಥ ಟೈಮಲ್ಲಿ. ನನ್ನ ಜಾಗದಲ್ಲಿ ನೀವೇ ನಿಂತು ಯೋಚನೆ ಮಾಡಿ. ನಾನು ಅವಳನ್ನ ಬರೀ ನನ್ನ ತಂಗಿ ಅಂತ ಅನ್ಕೊಂಡಿಲ್ಲ, ಮಗಳ ಥರ ಬೆಳೆಸಿದ್ದೇನೆ. ಮಗಳು ಅಪ್ಪನ ಹತ್ರ ಈ ಥರದೊಂದು ರಿಕ್ವೆಸ್ಟ್ ಮಾಡಿದ್ರೆ ಹೇಗೆ ರಿಜೆಕ್ಟ್ ಮಾಡೋದು ಸಾಧ್ಯ ಇಲ್ಲ ಅಲ್ವಾ ಹೇಳಿ? ಸರಿ, ಅವಳಿಗೆ ಹಾಗನ್ಸಿದ್ಮೇಲೆ ಕರ್ಕೊಂಡು ಬರೋದೇ ಒಳ್ಳೇದು. ಬಟ್ ನನ್ನ ಪ್ರಾಬ್ಲಮ್ ಅದಲ್ಲ. ಇಲ್ಲಿ ಹೇಗೋ ಎಲ್ಲಾರನ್ನೂ ಒಪ್ಪಿಸ್ಬಿಟ್ಟೆ, ನಿಮ್ಮ ಮನೆಯವ್ರನ್ನ ಹೇಗೆ ಒಪ್ಪಿಸ್ಲಿ? ಅದೇ ಇದೆಲ್ಲದಕ್ಕಿಂತ ದೊಡ್ಡ ಟಾಸ್ಕ್. ಅವ್ರ ಮುಂದೆ ಹೇಗೆ ಪ್ರಸ್ತಾಪ ಮಾಡಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಪಾಪ ಅವ್ರಿಗೆ ಬೇಜಾರು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಹಾಗಂತ ಸುಮ್ಮನೆ ಕೂತ್ಕೊಳ್ಳೋದಕ್ಕೂ ಆಗಲ್ಲ. ನನಗೋಸ್ಕರ ಒಂದು ಸಹಾಯ ಮಾಡ್ತೀರಾ? ನಿಮ್ಮ ಮನೆಯವ್ರ ಹತ್ರ ಮಾತಾಡಿ